ಏನು ಹೇಗೆ ಮನುಕುಲ ಹೇಗಿರ್ಬೇಕು ಅನ್ನೋ ಅವರ ಭಾವನೆ ಏನಿತ್ತು. ಬರೀ ಅವರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಹಾಕೊಂಡು ಅವ್ರ ಹೆಸರಲ್ಲಿ ಸಂಘ ಕಟ್ಕೊಂಡು ಪ್ರಯೋಜನ ಇಲ್ಲ. ಅವ್ರು ನಡೆದಿರೋ ದಾರಿಯಲ್ಲಿ ನಡಿಬೇಕಲ್ಲ ನಾವೆಲ್ಲ. ಹಾಗೆ ಎಲ್ಲ ಪುರುಷ ಹೆಸರಲ್ಲೂ ಕೂಡ ಸಂಘ ಸಂಘಟನೆಗಳು ಎಲ್ಲವೂ ಇದೆ. ಬಟ್ ಅವ್ರು ಹೇಳಿರೋ ಅವ್ರು ತೋರಿಸಿರೋ ಮಾರ್ಗವನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದಷ್ಟು ಪುಸ್ತಕಗಳಿವೆ. ಅದ್ರ ಬಗ್ಗೆ ತಿಳಿದಂಥವ್ರು ನಾನು ಪದವಿ ಓದ್ತಿರ್ಬೇಕಾದ್ರೆ ನನಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ 2ನೇ ಬುಕ್ಕೆ ದಲಿತ ಸೂರ್ಯ ಅಂತ ಒಂದು ಪುಸ್ತಕ ಇತ್ತು. ನಾನು ಅದು ಓದಿದ್ಮೇಲೆ ನನಗೆ ಮೈ ರೋಮಾಂಚನ ಆಯ್ತು. ಇಂಥ ಒಬ್ಬ ನಾಯಕ ಈ ದೇಶದಲ್ಲಿದ್ದಾರೆ, ನಿಜವಾದ ಮಹಾತ್ಮ ಈ ದೇಶಕ್ಕೆ ಅಂಬೇಡ್ಕರ್, ಅದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ನಾವು ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಅಸಮಾನತೆಯನ್ನು ನಮ್ಮ ಮನಸ್ಸಿಂದ ಮೊದಲು ದೂರ ಮಾಡಬೇಕು. ತುಂಬಾ ಅರ್ಥಪೂರ್ಣವಾಯಿತು. ಹಾಗಾಗಿ ಈ ಒಂದು ಮೊನ್ನೆ ನಡೆದಂತ ಹಿಂದೂ ಸಮಾಜೋತ್ಸವ ಪದೇ ನಡಿಬೇಕಿಂತ ಕಾರ್ಯಕ್ರಮ, ಮತ್ತು ನಾವು ಕೂಡ ಆ ಮಹನೀಯರು ಆಡಿದ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋದ್ರೆ ಸಮಾಜ ಸುಧಾರಣೆ ಆಗುತ್ತೆ, ಸುಧಾರಣೆ ಆಗ್ಬೇಕು. ವೇದಿಕೆ ಮೇಲೆ ಯಾರೆಲ್ಲ ಗೌರವಾನ್ವಿತರಿದ್ರು, ಅಧ್ಯಕ್ಷರಿದ್ರು, ಮತ್ತೆ ನಮ್ಮ ಮಾಲತಿ ಮೇಡಮ್ ಆಗಿರ್ಬೋದು, ಒಂದಷ್ಟು ಜನ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಹಿತವಚನ ನಮ್ಗೆ ಹೇಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಸರ್, ತುಂಬಾ ಧನ್ಯವಾದ. ಮುಂದೆ ಕೂಡ ನಿಮ್ಮ ಸಹಕಾರ ಹೇಗೆ ಇರಲಿ ನಮಗೆ. ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಮಾಲತಿ ಅಕ್ಕನವರು ಇದರ ಉದ್ದೇಶವನ್ನ ಸಂಕ್ಷಿಪ್ತವಾಗಿ ತಮ್ಮೆದುರಿನಲ್ಲಿ ತೆರೆದಿಟ್ಟಿದ್ದಾರೆ. ದೇಶದ ಉದ್ದಗಲದಲ್ಲಿ ಮುಂದಿನ 1 ತಿಂಗಳ ಒಳಗಾಗಿ 80,000ಕ್ಕೂ ಹೆಚ್ಚು ಸಮಾವೇಶಗಳು, ಸಮ್ಮೇಳನಗಳು, ಸಮಾಜದ ಉತ್ಸವಗಳು ನಡೆಯುವುದಿದೆ. ನಾವು ಹಿಂದೂಗಳು, ನಮ್ಮ ಧರ್ಮ ಹಿಂದೂ ಧರ್ಮ, ನಮ್ಮ ಸಮಾಜ ಹಿಂದೂ ಸಮಾಜ, ನಮ್ಮ ದೇಶ ಹಿಂದೂ ದೇಶ ಅನ್ನುವ ಭಾವನೆಯನ್ನ ಜಾಗೃತಗೊಳಿಸುವಂತಹ ಒಂದು ಜನಾಂದೋಲನವನ್ನು ನಡೆಸಿಕೊಂಡು ಬಂತು. ಅದರ ಪರಿಣಾಮವನ್ನ ಅನುಭವಿಸಿದ ಸಮಾಜ ಇವತ್ತು ಈ ಸಮಾವೇಶವನ್ನು ನಡೆಸುವುದರ ಮೂಲಕ ಆ ಭಾರತದ ಹೆಗ್ಗುರುತು, ಅದು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಫ್ಯಾಕ್ಟರಿ ಇದೆ, ಹಿಂದೂಸ್ತಾನ್ ಲೀವರ್ ಇದೆ. ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇರುವ ಅವರವರ ಸಂಘಟನೆಗಳ ಭಾರತದ ಯೂನಿಟ್ಟಿಗೆ ಅವರು ಹೆಸರಿಸಬೇಕಾದ್ರೆ ಹಿಂದ್ ಅನ್ನುವ ಹೆಸರಿನಲ್ಲಿಯೇ ಗುರುತಿಸ್ತಾರೆ. ಜಮಾತೆ ಇಸ್ಲಾಮಿಯ ಹಿಂದ್, ಅದು ಭಾರತದ ಅಂಗ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೂ ಇದು ಭಾರತದ ಅಸ್ಮಿತೆ, ಹಿಂದೂ ಇದು ಭಾರತದ ಹೆಗ್ಗುರುತು, ಐಡೆಂಟಿಫಿಕೇಶನ್. ಇದರ ಹಿಂದೆ ಪೌರಾಣಿಕ ಕಥೆಗಳಿರಬಹುದು ಅಥವಾ ಇತಿಹಾಸದ ಸತ್ಯಗಳಿರಬಹುದು. ಸಿಂಧು ನದಿಯ ನಾಗರಿಕತೆಯಿಂದಲೇ ಬೆಳೆದು ಬಂದ ಒಂದು ಶ್ರೇಷ್ಠ ಶ್ರೀಮಂತ ಸಂಸ್ಕೃತಿ. ರಕ್ಷಿತ ಸಮಾಜವನ್ನು ನಾವು ಉಳಿಸಿದರೆ ಸಮಾಜ ನಮ್ಮನ್ನು ಉಳಿಸುತ್ತದೆ. ಈ ಭಾವವನ್ನು ಸಮಾಜದಲ್ಲಿ ಜಾಗೃತಗೊಳಿಸುವಂತಹ ಒಂದು ಹಿಂದೂ ಸ್ವಾಭಿಮಾನದ ಆಂದೋಲನ. ಹಿಂದೂ ಇರುವ 110, 120 ದೇಶಗಳಲ್ಲಿ ಹೊಟ್ಟೆಪಾಡಿಗಾಗಿ ಬದುಕುವುದಕ್ಕೆ ಆ ದೇಶಗಳಿಗೆ ಹೋಗಿರುವ ಹಿಂದೂಗಳ ಹೃದಯದಲ್ಲೂ ಕೂಡ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು. ಇದು ಕಲ್ಪನೆಯ ಮಾತಲ್ಲ ಬಂಧುಗಳೇ. ಇವತ್ತು ನಾವು ಹೇಗೆ ಹಿರೇಬೈಲಿನಲ್ಲಿ ಸೇರಿದ್ದೇವೆ, ಅದೇ ರೀತಿಯಲ್ಲಿ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಹಿಂದೂ ಸಮಾಜೋತ್ಸವದ ಹೆಸರಿನಲ್ಲಿ, ಹಿಂದೂ ಸಮ್ಮೇಳನದ ಹೆಸರಿನಲ್ಲಿ ಜನ ಒಗ್ಗೂಡುವುದಕ್ಕೆ ಆರಂಭ ಮಾಡಿದ್ದಾರೆ. ಈಗ ನಾವು ಇನ್ನೊಬ್ಬರನ್ನ ಮಾತಾಡಿಸುವಂಥ ಸಮಯ. ಮತ್ತು ನಮ್ಮ ಹಿರೇಬೈಲ್ನ ಯುವ ಉದ್ಯಮಿ ಕೂಡ ಹೌದು, ಅರುಣ್ ಬಾಲಾಜಿ.
ಇವ್ರ ಪರಿಚಯ ನಿಮ್ಗೆಲ್ಲ ಇದ್ದೇ ಇದೆ, ನನ್ನ ಪರಿಚಯನೇ ಕೆಲವರಿಗೆ ಇಲ್ಲ ಅಂತ ಕಾಣ್ತದೆ. ಅರುಣಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಇವರು ನನ್ನನ್ನ ಸಣ್ಣಲಿಂದ ನೋಡಿದ್ದಾರೆ, ಇವರು ವ್ಯವಹಾರಿಕ ಆಗಿ ನೋಡಿದ್ದಾರೆ, ನನ್ನ ವ್ಯಕ್ತಿತ್ವ ಏನು ಎಲ್ಲ ಇವರಿಗೆ ಗೊತ್ತಿರುವಂತದ್ದು. ಹೌದು. ಅರುಣಣ್ಣ, ಈಗ ನಾನು ಫಸ್ಟ್ನೇದಾಗಿ ಕೇಳೋದಂತ ಹೇಳಿದ್ರೆ, ಈಗ ನೋಡೋರಿಗೆ ಏನ್ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನ್ಗೆ ಇದೊಂದು ಕೇಳಬೇಕು ಅಂತ ಉಂಟು. ಹಿಂದುತ್ವ ಅಂದ್ರೆ ಏನು ಅಂದ್ರೆ ನಿಮ್ ಪ್ರಕಾರ? ನನ್ನ ಪ್ರಕಾರ ಒಂದು ಹಿಂದುತ್ವ ಅಂದ್ರೆ ನನ್ನ ಪ್ರಕಾರ ಒಂದಿರುತ್ತೆ, ನಿಮ್ಮ ಮೈಂಡಲ್ಲಿ ಒಂದಿರುತ್ತೆ. ನಿಮ್ ಪ್ರಕಾರ ಏನು ಹಿಂದುತ್ವ ಅಂದ್ರೆ ಅಂತ? ನನಗೆ ತಿಳಿದ ಮಟ್ಟಿಗೆ ಹಿಂದುತ್ವ ಅಂತ ಹೇಳಿದ್ರೆ ಪ್ರಕೃತಿನ ಪ್ರೀತಿಸೋರು, ಪ್ರಕೃತಿಯನ್ನ ಪೂಜಿಸೋರು ನಾವು. ನಮಗೆ ಈ ಭೂಮಿಲಿ ಏನ್ ಕಾಣ್ತಾ ಇದೆಯೋ ಎಲ್ಲದೂ ದೇವರಾಗಿ ನಾವು ಕಾಣಿಸ್ಕೊಂಡು ಬಂದವ್ರು ಇದುವರೆಗೂ. ಯಾವ್ದನ್ನು ವಿರೋಧ ಮಾಡ್ಲಿಲ್ಲ, ಯಾವ್ದಕ್ಕೂ ವಿರೋಧ ಕಟ್ಕೊಂಡು ಹೋಗ್ಲಿಲ್ಲ. ಪ್ರಕೃತಿಲಿ ಏನ್ ಕಾಣ್ತೋ ಅದನ್ನ ದೈವ ಸ್ವರೂಪ ಕಾಣ್ಕೊ ಬಂದವ್ರು ನಾವು. ನಾವ್ ಯಾವ್ದನ್ನು ಕೂಡ ಕೆಟ್ಟ ದೃಷ್ಟಿಲಿ ನಾವು ನೋಡ್ಲಿಲ್ಲ. ನದಿ ಹರಿಲಿ ತಾಯಿ ಅಂತ ಕರಿತೀವಿ, ಗೋವು ಸಿಗ್ಲಿ ಗೋಮಾತೆ ಅಂತೀವಿ. ಪ್ರಕೃತಿ ಮರ ಸಿಕ್ಕಿದ್ರು ಇದೊಂದು ವೃಕ್ಷಕ್ಕೆ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋರು. ಈ ಸಂಪ್ರದಾಯದಲ್ಲಿ ನಾವು ಬೆಳೆದು ಬಂದವ್ರು, ಎಲ್ಲದರಲ್ಲೂ ಒಂದು ದೈವತ್ವವನ್ನ ಕಂಡವ್ರು ನಾವು. ಆಗಿದ್ದಾಗ ಹಿಂದುತ್ವನ ಪದಕ್ಕೆ ಅರ್ಥನ ಯಾವ ತರದಲ್ಲಿ ನಾವು, ಯಾಕಂದ್ರೆ ನನಗಿದ ಕೇಳಿದವ್ರು ತುಂಬಾ ಜನ ಇದ್ದಾರೆ. ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಇದನ್ನ ಯಾವ ಪದದಲ್ಲಿ ಹೇಳಲಿಕ್ಕೆ ಅದಕ್ಕೆ ಅಷ್ಟು ಅರ್ಥಪೂರ್ಣವಾದ ಪದ ಇಲ್ಲ, ಸಿಗೋದಿಲ್ಲ. ಯಾಕಂದ್ರೆ ಸರ್ವರನ್ನು ಪ್ರೀತಿಯಿಂದ ಕಾಣೋದು, ಸರ್ವರನ್ನು ಸಮಾನತೆ. ವಸುದೇವ ಕುಟುಂಬಂ ಅಂತ ಹೇಳಿ ನಮ್ಮ ವಾಸುದೇವ ಕೃಷ್ಣ ಹಿಂದೆ ಇದ್ರಲ್ಲಿ ಹೇಳಿದಂದ್ರೆ ಮಹಾಭಾರತದಲ್ಲಿ ಹೇಳಿದಂಗೆ ಎಲ್ಲರನ್ನು ಕುಟುಂಬ ರೂಪದಲ್ಲಿ ನೋಡ್ಕೊಂಡ್ ಬಂದ್ರು. ನಮ್ಗೆ ತಾರತಮ್ಯ ಇಲ್ಲ, ಜಾತಿಲೂ ತಾರತಮ್ಯ ಇಲ್ಲ, ಎಲ್ಲದನ್ನು ಬಾಂಧವ್ಯದಲ್ಲಿ ನಾವು ಬೆಳ್ಕೊಂಡ್ ಬಂದದ್ದು ಈ ಸಮಾಜ. ಯಾರನ್ನು ಕೂಡ ವಿರೋಧ ಕಟ್ಕೊಂಡು ಯಾರು ವಿರುದ್ಧನೂ ಹೋಗೋದಿಲ್ಲ, ಯಾರನ್ನು ಬಂದ್ರು ನಾವು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡುವಂತ ಸಮುದಾಯ. ಯಾವುದೇ ವಿಚಾರಗಳು ನಮ್ಮಲ್ಲಿ ಒಂದು ಆಚರಣೆ ಕಟ್ಟುಪಾಡುಗಳಿದೆ, ಒಂದೊಂದು ವಿಧಾನಕ್ಕೂ ಒಂದೊಂದು ಕಟ್ಟುಪಾಡುಗಳನ್ನ ನಡ್ಕೊಂಡ್ ಬಂದಿದೆ. ಅಂದ್ರೆ ವೈವಿಧ್ಯಮಯವಾಗಿ ಬದುಕಿದಂತ ಒಂದು ಸಂಸ್ಕೃತಿ ನಮ್ದು. ಅದೇ ಯಾವ ಯಾವ ಧರ್ಮವನ್ನು ಅವಹೇಳನ ಮಾಡುವ ಇಲ್ಲ ಇಲ್ಲ ಇಲ್ಲ, ಮೇಲು ಕೀಳು ಅಂತ ಹೇಳಿ ಭಾವನೆ ಇಲ್ಲ. ನಮ್ ಜೊತೆಗೆ ಒಬ್ಬ ಕೂತ ಇಲ್ಲಿ, ಅವ್ನು ಅಷ್ಟು ದೂರ ಹೋದ್ಮೇಲೆ ಅವ್ನು ಬೇರೆ ಧರ್ಮ ಆತರ ಮಾತಾಡುವಂತದ್ದು. ನಾವೇನಂತ ಚರ್ಚಿಗೆ ಸಿಕ್ಕಿದ್ರು ನಾವು ಕೈ ಮುಕ್ಕೊಬಿಡ್ತೀವಿ, ಮಸೀದಿ ಸಿಕ್ಕಿದ್ರು ಅಲ್ಲನೂ ನಮ್ಮನೆ, ಯೇಸುನು ನಮ್ಮನೆ, ಈಶ್ವರ ನಮ್ಮ, ಪ್ರತಿಯೊಂದನ್ನು ನಾವು ಪ್ರೀತಿ ಇದ್ರಲ್ಲಿ ನೋಡ್ಕೊಂಡ್ ಬಂದ್ವಿ. ನಮ್ಮಲ್ಲಿ ಆ ತಾರತಮ್ಯ ಇಲ್ಲದೆ ಇರೋದಕ್ಕೆ ಇವತ್ತು ಈ ಮಟ್ಟದಲ್ಲಿ ನಾವು ಇದೀವಿ. ಅಂದ್ರೆ ಸಾವಿರಾರು ವರ್ಷದಿಂದ ಈ ಭೂಮಿ ಇದೆ, ಈ ಭೂಮಿಯ ಶಕ್ತಿಯೇ ಬೇರೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಬೇರೆ ಸಮಸ್ಯೆಗಳಿದೆ. ನಮ್ಮ ಭೂಮಿಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಬಾರಿ ದೈವಿಕ ಗುಣ ಇರೋದ್ರಿಂದ ಈ ಭೂಮಿಲಿ ನಾವು ಇಷ್ಟು ಪ್ರೀತಿ ಪಾತ್ರರಾಗಿ ಬದುಕ್ತಾ ಇದೀವಿ. ಯಾವ್ದೋ ಒಂದು ಧರ್ಮವನ್ನು ಅವಹೇಳನ ಮಾಡೋನು ಅವನು ಹಿಂದೂನು ಅಲ್ಲ, ಇನ್ನೊಂದು ಧರ್ಮ ಮಾನವ ಧರ್ಮಕ್ಕೂ ಕೂಡ ಅಲ್ಲ ಅಲ್ಲ, ಮನಸ್ಥಿತಿ ವಿರುದ್ಧವಾಗಿ ಹೋಗೋಲ್ಲ ಅವರು ಅಂತ. ಈಗ ನೆಕ್ಸ್ಟ್ ಹಿಂದೂ ಸಮಾಜೋತ್ಸವ, ಇದನ್ನ ನಾನು ತುಂಬಾ ಜನರಲ್ಲಿ ಕೇಳಿದ್ದೀನಿ, ಬಟ್ ನಿಮ್ಮ ಹತ್ರ ನಂಗೆ ಅದಕ್ಕೆ ಒಂದು ತಕ್ಕ ಉತ್ತರ ಸಿಗ್ಬೋದು ಅಂತ ನನ್ನ ಭಾವನೆ. ಹಾಗಾಗಿ ಇದರ ಹಿಂದಿನ ಉದ್ದೇಶ ಏನು, ಈ ಸಮಾಜೋತ್ಸವದ ಉದ್ದೇಶ ಅಂತ? ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಅಂತ ಹಮ್ಮಿಸ್ಕೊಂಡ್ 100ನೇ ವರ್ಷದ ಕಾರ್ಯಕ್ರಮಕ್ಕೆ ಅದ್ರಲ್ಲಿ ನಾವು ಏನ್ ಯೋಚನೆ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಲವಾರು ಜಾತಿಗಳಿದಾವೆ. ಈ ಕಲಿಯುಗದ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈಗ ಡಿಜಿಟಲ್ ಯುಗ 5G 6G ತನಕ ಬಂದ್ಬಿಟ್ಟಿವಿ ನಾವು. ಕಟ್ಟುಪಾಡುಗಳು ಆಚರಣೆಗಳು ಬದಲಾಗ್ಬೇಕೀಗ. ಯಾಕಂದ್ರೆ ಈಗಿನ ವ್ಯವಸ್ಥೆಗೆ ಅಸ್ಪೃಶ್ಯತೆಗಳು, ಈ ವ್ಯವಸ್ಥೆಗಳಿಂದ ನಾವು ಬದಲಾಗಬೇಕು, ಸಮಾನತೆ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಐಕ್ಯಮತ್ಯಕ್ಕೆ ಬರಬೇಕು. ನಮ್ಮಲ್ಲಿ ಏನಾಗಿದೆ, ಈ ರಾಜಕೀಯ ವ್ಯವಸ್ಥೆಗಳಿಗೆ ನಾವು ಜಾತಿ ತಗೊಂಡೋಗ್ಬಿಟ್ಟಿದ್ವಿ, ಮಠ ಮಾನ್ಯಗಳಿಗೆ ಕೊಟ್ಬಿಟ್ಟಿದ್ವಿ, ಕೆಲವು ರಾಜಕೀಯ ಮುಖಂಡರುಗಳಿಗೆ ನಮ್ಮ ಜಾತಿಗಳನ್ನ ಮಾರ್ಕೊಂಡ್ಬಿಟ್ಟಿದ್ವಿ. ಯೋಚನೆ ಮಾಡಿದ್ರೆ ನಾವು ಒಂದು ಪಂಗಡದವರು, ನಾವೊಂದು ಪಂಗಡದವರು, ನಮ್ಮ ನಾಯಕರು, ನಮ್ಮ ಫಾಲೋವರ್ಸ್ ಇವೆಲ್ಲ ಆಗಿರೋದ್ರಿಂದ ಇವತ್ತು ಏನಾಗಿದೆ, ನಮ್ಮಲ್ಲಿ ಒಳಗ್ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಒಳಗ್ ಬಂದಿದೆ. ದೇವಸ್ಥಾನ ಬಂದ ಅವ್ನು ಒಳಗ್ ಬರಂಗಿಲ್ಲ, ಇವ್ನು ಒಳಗ್ ಹೋಗಂಗಿಲ್ಲ, ಅವ್ನು ಕೆಲವು ಕಾರ್ಯಗಳನ್ನ ಮಾಡ್ಬೇಕು, ಇವನು ಆ ಕಾರ್ಯಗಳನ್ನ ಮಾಡೋದು. ಈಗ ನಾನೊಬ್ಬ ಕೊನೆತೆಗನಾಗಿ ನಾನು ಒಂದಷ್ಟು ಜನ ನನ್ನ ಜೊತೆ ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲರನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ. ನಾನು ಇಂಥವ್ರದ್ದು ಅಂತ ಹೆಸರೆಲ್ಲ ಹೆಸರು ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ನಾವೆಲ್ಲಾನು ಕೂಡ ಪ್ರೀತಿಯಿಂದ ತಗೊಂಡೋಗ್ಬೇಕು ಅನ್ನೋದು ಒಂದು, ಬಟ್ ಹಿರಿಯರು ಒಂದಷ್ಟು ಕಟ್ಟುಪಾಡುಗಳನ್ನ ಕಲ್ಸಿರ್ತಾರೆ. ನಮಗೆ ಅದು ಅವಶ್ಯಕತೆ ಇಲ್ಲ. ಬಟ್ ಈಗ ಏನ್ ಅಂದ್ರೆ ನಾವು ಚೇಂಜ್ ಆಗಿ ಬದಲಾಗಬೇಕಾಗಿದೆ, ಅದನ್ನೆಲ್ಲ ಅಸ್ಪೃಶ್ಯತೆಯನ್ನ ತೆಗಿಬೇಕು, ಏಕತೆಗೆ ಬರ್ಬೇಕು. ನಮ್ಮಲ್ಲಿ ಏನಾಗಿದೆ, ಹಿಂದೂ ಅನ್ನೋ ಪದ ಹಲವು ಭಾಗ ತುಂಡಾಗ್ಬಿಟ್ಟಿದೆ. ನಾವು ಏಕರಾಶಿಗೆ ತರ್ಲಿಕ್ಕೆ ಪ್ರಯತ್ನ ಪಡ್ಲೇ ಇಲ್ಲ. ನಮ್ಮಲ್ಲಿ ವಿಂಗಡಣೆ ಆಗ್ಬಿಟ್ಟಿದೆ, ಪಾಲ್ ಆಗಿದೆ. ಅವಾಗ ಏನಾಗಿದೆ, ಈ ಬೇರೆ ಇದರಲ್ಲಿ ನಮ್ಮನ್ನ ಇದು ದಮನ ಮಾಡೋದ, ಮತ್ತೊಂದನ್ನ ಒಡಕು ಮಾಡೋದ. ಇವತ್ತಿನ ಯುವ ಪೀಳಿಗೆ ಅಂತೂ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಇನ್ನು 10-15 ವರ್ಷ ಹೋದಾಗ ಒಂದು ಯುವ ಪೀಳಿಗೆ ಕೊಲ್ಯಾಪ್ಸ್ ಆಗೋ ಮಟ್ಟಕ್ಕೆ ಬಂದಿದೆ. ಕರೆಕ್ಟ್. ಯಾವ ತರ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಮದ್ಯಪಾನ, ಈ ಡ್ರಗ್ಸ್, ಈ ಕೆಲವು ಬ್ಯಾಡದಿರೋ ವಹಿವಾಟುಗಳೆಲ್ಲ ಈ ಯುವ ಸಮುದಾಯಕ್ಕೆ ಕೊಟ್ಟಿದೆ. ಈ ಡಿಜಿಟಲ್ ಯುಗ ಬಂದ್ಮೇಲೆ ಯುವಕರು ಏನಾಗಿದ್ದಾರೆ, ಅವರಾಗಿಲ್ಲ. ಈ ಮುಂದಿನ ದಿನಗಳಲ್ಲಿ ಮಾನಸಿಕ ಆಸ್ಪತ್ರೆಗಳನ್ನ ತೆರೆಯುವಂತ ಈ ಒಂದು ಲೈನ್ ಬರಿಬೇಕಂತ ಇದ್ದೆ ನಾನು ಒಂದಷ್ಟು ಲೈನ್ಸ್ ಎಲ್ಲ ಬರಿತಾ ಇರ್ತೀನಿ. ಕೆಲವೊಂದು ಆಧುನಿಕತೆ ಹೆಸರಲ್ಲಿ ಅಂತ್ಯ ಆಗ್ತಾ ಇದೆ, ಸತ್ಯ, ಅವನತಿ ಕಡೆಗೆ ಹೋಗ್ತಾ ಇದೆ. ಕೆಲವೊಂದು ಅವನತಿಗಳು ಒಳ್ಳೆ ಆರಂಭಕ್ಕೂ ಕೂಡ ಕಾರಣ ಆಗ್ಬೋದು. ಅಂದ್ರೆ ಹ್ಯಾಬಿಟ್ಸ್ ಅನ್ನುವಂಥದ್ದು ಕೆಲವೊಂದು ಇದೆಯಲ್ಲ, ಅದೆಲ್ಲ ಅಂತ್ಯ ಆದ್ರೆ ಒಂದು ಒಳ್ಳೆ ದಾರಿಗೆ
ಆರಂಭ ಕೊಟ್ಟಾಗ್ತದೆ. ಹೌದು, ಇರ್ಬೋದು. ಅಂದ್ರೆ ಏನಾಗಿದೆ, ಯುವ ಪೀಳಿಗೆ ಇವತ್ತಿನ ಸಿಚುವೇಶನ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಅಡಿಕ್ಷನ್ಗಳನ್ನ ಬೇಗ ತಗೋತಾರೆ. ಹೌದು, ನೀವು ಬೇರೆ ಒಳ್ಳೆ ಕಾರ್ಯಗಳನ್ನ ತಗೊಳಕ್ಕೆ ಯಾರಿಗೂ ಮನಸ್ಸಿಲ್ಲ. ಕರೆಕ್ಟ್ ಅಲ್ವಾ? ಏನಾದ್ರೂ ಒಂದು ಕೆಟ್ಟದ್ ಮಾಡೋಣ ಅಂದ್ರೆ ಬೇಗ ಗುಂಪುಗಾರಿಕೆ ಆಗ್ಬಿಡ್ತದೆ. ಒಳ್ಳೇದ್ ಕೆಲಸ ಮಾಡೋಣ ಅಂದ್ರೆ ಸಮಾಜೋತ್ಸವ ಮಾಡ್ಬೇಕಾದ್ರೆ ಪತ್ರಿಕೆ ಹಂಚುವಂತ ಪರಿಸ್ಥಿತಿ ನಮ್ಗೆ ಇರಲಿಲ್ಲ. ಪತ್ರಿಕೆ ಹಂಚಿ ಯುವಕರನ್ನ ಬನ್ನಿ ಸಮಾಜಕ್ಕೆ ಬನ್ನಿ ಒಟ್ಟು ಮಾಡೋಣ ಅಂತ ಹೇಳುವಂತ ಪರಿಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ಎಲ್ರೂ ಮನೆ ಹಬ್ಬ ಇದು. ಯಾರನ್ನೂ ಕೂಡ ನಾವು ತಾರತಮ್ಯ ಮಾಡ್ಬೇಕು ಅಥವಾ ಇದ್ ಮಾಡ್ಬೇಕು ಅಂತಲ್ಲ. ನಾವು ಸಮಾನತೆ ಕಾಣ್ಬೇಕು ಅನ್ನೋದಕ್ಕೆ ಎಲ್ಲರಿಗೂ ಒಟ್ಟಿಗೆ ಊಟ ಇಟ್ಕೊಂಡು ಬಡ್ಸ್ಕೊಂಡು ಊಟ ಮಾಡ್ತೀವಿ. ಎಲ್ಲರಿಗೂ ಒಟ್ಟಿಗೆ ಇಟ್ಕೊಂಡು ನೀರು ಕುಡ್ಸ್ಕೊಂಡ್ ಬಂದ್ವಿ. ಅಂದ್ರೆ ಸಮಾನತೆ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ಯುವ ಪೀಳಿಗೆನ ನಾವು ಇವತ್ತೇನ್ ಮಾಡ್ಬೇಕಾಗಿದೆ, ಒಂದು ಒಳ್ಳೆ ವ್ಯವಸ್ಥೆ ತರುವಂತದ್ದು ಯೋಚನೆ ಮಾಡ್ಕೊಂಡು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಾವು ಮಾಡ್ಕೊಂತ ಇರೋದು. ಸದೃಢ ಯುವ ಪೀಳಿಗೆಯನ್ನು ಮುಂದಿನ ನಾವು ತರಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಏನು, ಮುಂದಿನ ದಿನ ಜವಾಬ್ದಾರಿ. ನಾವು ಇದುವರೆಗೂ ನಾವು ಆಚರಣೆ ಮಾಡ್ತಿರೋದು ಹಿಂದಿನ ಒಂದು ಕಟ್ಟುಪಾಡುಗಳನ್ನ ಆಚರಣೆ ಮಾಡ್ಕೊಂತಿದ್ವಿ. ನಾವೇನ್ ಕೊಡ್ತೀವಿ ಸಮಾಜಕ್ಕೆ? ನಮ್ಮಿಂದ ಏನ್ ಸಿಕ್ತು ಸಮಾಜಕ್ಕೆ? ಏನು ಸಿಕ್ಕಿಲ್ಲ. ಈಗ ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ನೋಡಿ, ನಮ್ ಹಿರಿಯರು ಮಾಡಿದ್ವು ಅಂತ ಹೇಳ್ಕೊ ಬಂದ್ವಿ. ಕೃಷಿ ಪದ್ಧತಿಯಿಂದ ಹಿಡಿದು ದೈವಿಕ ಎಲ್ಲಾ ಕಾರ್ಯಕ್ರಮಗಳು ನಾವು ಕಂಡಿಡ್ತಿದ್ದೇನು, ಮೊಬೈಲ್ ಕಂಡಿದ್ವಿ. ಈಗಿನ ಕಾಲದಲ್ಲಿ ಯುವ ಪೀಳಿಗೆ ಏನಾಗಿದೆ, ರೀಲ್ಸ್ ಮಾಡೋದು ಮತ್ತೊಂದು ಕೆಟ್ಟ ಚಟಗಳಿಂದ ಇರೋದು ಬಿಟ್ರೆ ಒಳ್ಳೆ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಏನಾದ್ರು ಮಾಹಿತಿ ಕೊಡೋದಿದ್ಯಾ? ನೋಡಿ, ಇವತ್ತಿಗೂ ವರ್ಣನ ನಾವು ಹೇಳೋದಂದ್ರೆ ನಮ್ಮ ಚಾನಲ್ ನೀವು ನೋಡ್ತಾನೆ ಬಂದಿದ್ದೀರಾ. ಅವತ್ತಿಂದ ಇವತ್ತವರೆಗೂ ನಾವೊಂದು 18+ ಕಂಟೆಂಟ್ ಆಗ್ಲಿ ಬೇರೆ ಇತರ ಕಂಟೆಂಟ್ ಆಗ್ಲಿ ನಾವು ಇದುವರೆಗೆ ಕೊಟ್ಟಿಲ್ಲ. ನಾನು ಮಾತಿನ ಮಲ್ಲ, ನಿಮ್ಗೆ ಗೊತ್ತಿರಬೇಕು. ಆದ್ರೂ ನನ್ನ ಕಂಟೆಂಟ್ಗಳು ತುಂಬಾ ಇದೆ ಬೇರೆ ಬೇರೆ ಕೊಡೋದು. ಈಗ ಏನ್ ಯೋಜನೆಗೆ 18+ ಕಂಟೆಂಟ್ ಕೊಟ್ಬಿಟ್ರೆ ಏನಿಲ್ಲ, ನಾವು ಮೊದಲಿಂದ ನಮ್ಮ ಚಾನಲ್ ಕೊಡ್ತಾ ಬಂದಿರುವಂತದ್ದು ಸಂಸ್ಕೃತಿಗಳ ಬಗ್ಗೆ ಆಗಿರ್ಬೋದು, ಒಂದಷ್ಟು ಮನೋರಂಜನೆ ಹಾಕ್ತಿದ್ದೀವಿ. ಅದ್ರದ್ದು ಏನ್ ನಮ್ ಚಾನಲ್ ಏಳಿಗೆ ಕಡಿಮೆ ಇದೆ. ಯಾಕೆ ಇಲ್ಲೇ ನೀವು ಯುವಜನತೆ ಮೈಂಡ್ ಸೆಟ್ ಇಲ್ಲಿ ಅರ್ಥ ಮಾಡಲ್ಲ. 100% ಅಂದ್ರೆ ಒಳ್ಳೆ ಕೆಲಸಗಳಿಗೆ ಜನ ಬೆಂಬಲ ಕಮ್ಮಿ, ನಮ್ಗೆ ಫಾಲೋವರ್ಸ್ ಕಮ್ಮಿ ಇರ್ತಾರೆ. ಮಾಮೂಲಿ ಇದ್ದಿದ್ದೆ ಪದಗಳು ಬಂದೇ ಬರುತ್ತೆ. ಹಾಗೆ ನೀವು ಈಗ ಏನು ನಮ್ಮ ಹಿರೇಬೈಲ್ ಒಂದು ಗ್ರೂಪ್ ಮಾಡಿದ್ದಾರೆ, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು. ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೆ, ಅದನ್ನ ಗ್ರೂಪಿಗೆ ಹಾಕಿದ್ದೆ. ಯಾರು ಕೂಡ ಶೇರ್ ಮಾಡ್ಲಿಲ್ಲ. ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಬೆರಳಿಕೆ ಎಷ್ಟು ಜನ ಹಾಕಿದ್ರು ಬಿಟ್ರೆ ಬೇರೆ ಯಾರು ಕೂಡ ಹಾಕಿಲ್ಲ. ಅಂದ್ರೆ ನನ್ಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು, ಹೋಗಿದ್ದೆ. ಇಲ್ಲಿಯೂ ಕೂಡ ಆಹ್ವಾನ ಇತ್ತು. ಅದು ಏನೋ ಬೇಸರ ಅಂತ ಹೇಳಿದೆ, ನಾನು ಬೆಳಿಗ್ಗೆ ತೋರಿಸಿದ್ದೆ ನಿಮ್ಗೆ. ಅದು ಲಾಸ್ಟಿಗೆ ಚರ್ಚೆ ಮಾಡುವ ನಾವು. ಒಬ್ಬ ಹುಡುಗ ಇಂತ ಕಾರ್ಯಕ್ರಮ ಮಾಡ್ತಾನೆ ಅಂತ ಹೇಳಿದಾಗ ಬೆಂಬಲವಾಗಿ ನಿಂತಾಗ ನಿನಗೊಂದು ಮನ್ಸಿರುತ್ತೆ, ಏನಾದ್ರು ಮಾಡೋಣ ಅಂತ. ಈಗ ನೀನ್ ಬೆಳಿಗ್ಗೆಯಿಂದ ಸಂಜೆ ತನಕ ಅಡಿಕೆ ತಕ್ಕೊಂಡು ಈ ಕಾರ್ಯಕ್ರಮ ಮಾಡ್ಬೇಕಂತ ಏನು ಹುಚ್ಚು ನಿನ್ನಲ್ಲೊಂದು. ಇದು ಈ ಒಳ್ಳೆ ಗುಣಗಳು. ಈ ಸಮಾಜಕ್ಕೆ ನಾವೇನಾದ್ರು ಕೊಡ್ಬೇಕು, ಈ ಸಮಾಜನ ಬದಲಾವಣೆ ತರಬೇಕು ಅನ್ನೋ ಯೋಚನೆ ಇದೆಯಲ್ಲ, ಯುವ ಪೀಳಿಗೆಗೆ ಬಂದ್ರೆ ಈ ಸಮಾಜ ಬದಲಾಗುತ್ತೆ, ತನ್ನಿಂತಾನೆ ಬದಲಾಗುತ್ತೆ. ನಾವು ಸಮಾಜಕ್ಕೆ ಏನ್ ರಿಟರ್ನ್ ಕೊಡ್ತೀವಿ ನಮ್ ರಿಟರ್ನ್ ವಾಪಸ್ ಬರುತ್ತೆ. ನಾನು ಇಲ್ಲಿ ಎಲ್ಲರೂ ಒಂದೇ ರೀತಿಯಿಂದ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ಯೋಚನೆ ಭಿನ್ನ, ನಿಮ್ಮ ಯೋಚನೆ ಭಿನ್ನ ಇರುತ್ತೆ. ಯಾವ್ದು ಒಳ್ಳೆ ಕೆಲಸ ನಮ್ ಕೈಲಿ ಮಾಡಕ್ಕಾಗುತ್ತೆ ಅದನ್ನ 4 ಜನಕ್ಕೆ ಮಾಡುವ, ಒಳ್ಳೇದನ್ನು ತಗೊಳ್ಳೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲ, ಒಳ್ಳೆ ಕಾರ್ಯ ಮಾಡ್ತಾ ಇದೆಯಾ, ಅದ್ರ ಬಗ್ಗೆ ಮಾತಿಲ್ಲ. ಈಗ ಸುನಿಲ್ ಅಣ್ಣ ಇದ್ದಾರೆ ನಮ್ಮ ಜೊತೆ. ಸುನಿಲ್ ಅಣ್ಣ, ಏನ್ ಹೇಳ್ತೀರಾ ಈ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ಆದ್ರೆ ಹಿಂದೂಗಳು ಇನ್ನೂ ಸಂಖ್ಯೆಯಲ್ಲಿ ಸೇರ್ಬೇಕಿತ್ತು. ಈ ಭಾಗದಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ. ಇದಕ್ಕೆ ಈ ಹಿರೇಬೈಲ್ ಮಂಡಲಕ್ಕೆ ಸಂಬಂಧಪಟ್ಟಂತ ಹಿಂದೂಗಳು ಇನ್ನೂ ತುಂಬಾ ಜನ ಇದ್ರು. ಆದ್ರೆ ಸೇರ್ಲಿಲ್ಲ. ಕೆಲವು ವೈಯಕ್ತಿಕ ಕಾರಣಗಳಿರ್ಬೋದು, ಕಾಫಿ ಮಳೆ ಬಂದಿತ್ತು ಆ ಕಾರಣ ಇರ್ಬೋದು, ಇನ್ನು ಕೆಲವು ವೈಯಕ್ತಿಕ ಕಾರಣಗಳಿಂದ ಕೆಲವು ಸೇರ್ಲಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಕಾರ್ಯಕ್ರಮಗಳು ಆದಾಗ ಹಿಂದೂಗಳು ಸ್ವಯಂ ಇದಾಗಿ ಬರ್ಬೇಕು. ಹೌದು, ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಇಂಥ ಕಾರ್ಯಕ್ರಮ ಇದೆ ಬನ್ನಿ, ನೀವು ನಿಮ್ಗೆ ಗಾಡಿ ಮಾಡ್ತೀವಿ ಅನ್ನೋ ಮನೋಭಾವನೆಗೆ ಅವರು ಬರಬಾರ್ದು. ನೀವು ಗಾಡಿ ಕಳಿಸಿ ನಾವು ಬರ್ತೀವಿ ಅನ್ನೋ ಭಾವನೆಗೆ ಅವರು ಬರಬಾರ್ದು. ಸ್ವಯಂ ಪ್ರೇರಿತವಾಗಿ ಬಂದು ಹಿಂದೂಗಳು ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಈ ಕಾರ್ಯಕ್ರಮನ ಇನ್ನೂ ಚೆನ್ನಾಗಿ ಮುಂದೆ ನಡೆಸ್ಕೊಡ್ಬೇಕು ಅಂತ ಹಿಂದೂಗಳಲ್ಲಿ ನಾನು ಕೇಳ್ಕೊಂತೀನಿ. ಕೆಲವರು ಕಾರಣಗಳಿಂದ ಬರ್ದೇ ಇರ್ಬೋದು, ಆದ್ರೆ ಕೆಲವರಿಗೆ ಬರ್ದೇ ಇರಕ್ ಆಗದೆ ಇದ್ದರು. ಇನ್ನು ಕೆಲವರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬಾರ್ದು. ಕೆಲವರು ತಪ್ಪುಗಳನ್ನ ಹುಡುಕ್ಬಾರ್ದು. ಒಂದ್ ಮನುಷ್ಯ ಏನಾದ್ರು ಮಾಡ್ತಿದ್ದಾನಂದ್ರೆ ಅದರಲ್ಲಿ ತಪ್ಪುಗಳನ್ನ ತಿಳಿಯೋಣ, ತೊಂದ್ರೆ ಇಲ್ಲ. ಬರೀ ಅದನ್ನೇ ಕಂಡಿಡ್ದು ವೈಯಕ್ತಿಕವಾಗಿ ಹೇಳ್ಬೋದು. ಅದ್ ಬಿಟ್ಟು ಮಾಧ್ಯಮಗಳಲ್ಲಿ ಸಾಮಾಜಿಕ ಗ್ರೂಪ್ ಏನಿರ್ತದೆ ಅದರಲ್ಲಿ ತಂದು ಹಾಕುವಂತದ್ದು. ಸೋಷಿಯಲ್ ಮೀಡಿಯಾ ಅನ್ನೋದು ಏನಾಗಿದೆ, ಈಗ ವಿವಾದಾತ್ಮಕ ಚರ್ಚೆಗಳಿಗೆ ಹೆಚ್ಚಿನ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಒಬ್ಬ ನಿಂದನೆ ಮಾಡೋದಂದ್ರೆ ಒಟ್ಟಿಗೆ 100 ಜನ ಸಿಕ್ಕಿಬಿಡೋದು. ಇವಾಗ ಹಿರೇಬೈಲ್ ಗ್ರೂಪ್ ಅಲ್ಲೇ ನೋಡಿರ್ಬೋದು, ಒಂದು ಎಷ್ಟು ಚರ್ಚೆ ಆಗ್ತದೆ ಕೆಲವೊಂದು ವಿಚಾರಗಳು, ಅನವಶ್ಯಕ ವಿಚಾರಗಳು. ಒಂದು ವಿಚಾರಕ್ಕೆ ನಾನ್ ಮಧ್ಯದಲ್ಲಿ ಬಂದು ನಾನು ಏನೋ ಒಂದು ತಪ್ಪಾಗಿರ್ಬೋದು ಅಂತ ಹೇಳಲಿಕ್ಕೆ ಹೋಗಿ ನೀನ್ ಅವ್ರ ಬರ ಅಂತ ಅದು ಮೊದಲನೇದು ಗುರುಸ್ಬಿಡೋದು. ಇವ್ನು ಯಾವ ಪಂಗಡಕ್ಕೆ ಸೇರ್ಕೊಂತಾನೆ ಅಂತ ನಮ್ಮನ್ನ ಡಿವೈಡ್ ಮಾಡ್ಬಿಟ್ಟು ನಾನು ಕೆಲವೊಂದಕ್ಕೆಲ್ಲ ನಾನು ಅದಕ್ಕೆ ವಿಶ್ಲೇಷಣೆ ಕೊಟ್ಬಿಡ್ತೀನಿ, ಯಾಕೆ ಏನು ಹೀಗಾಯ್ತು ಅಂತ ಹೇಳಿ. ಮೊನ್ನೆ ಅದು ವಿಡಿಯೋ ಕುಣಿತ ಭಜನೆ ಅದು ವಿಡಿಯೋ ನೋಡಿರ್ಬೋದು. ಕೆಲವೊಂದಕ್ಕೆ ಕನ್ಕ್ಲೂಷನ್ ಕೊಡ್ತೀನಿ, ಕೆಲವೊಂದಕ್ಕೆ ನಾನು ಅದನ್ನ ರಿಸೀವ್ ಮಾಡಕ್ ಹೋಗಲ್ಲ. ಕೆಲವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಅದಕ್ಕೆಲ್ಲ ರಿಪ್ಲೈ ಕೊಡ್ತಾ ಎಲ್ಲ ಈಗ ಎಲ್ಲದಕ್ಕೂ ಕೊಡೋಂತರು ಜಾಸ್ತಿ ಆಗ್ತಾರೆ. ಏನೋ ಒಂದು ವಿಷಯ ಅವರು ಕ್ರಿಯೇಟ್ ಮಾಡಿ ಹಾಕ್ತಾರೆ, ಅದನ್ನ ನೀವು ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾ ಹೋದ್ರೆ ಅವ್ರು ಮತ್ತು ಜಾಸ್ತಿ ಆಗ್ತಾರೆ, ಎಲ್ಲದ್ರಲ್ಲೂ ತಪ್ಪು ಹುಡ್ಕಕ್ ಶುರು ಮಾಡ್ತಾರೆ. ಹಾಗಂತ ಹೇಳಿ ಕೆಲವರಿಗೆ
ನಾವೇನಾದ್ರು ಅದಕ್ಕೆ ಭಾಗವಹಿಸ್ಬೇಕು ಅನ್ಸಿದ್ರೆ ಭಾಗವಹಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲದೆ ನೋಡಿ ಸಂತೋಷ ಪಟ್ಟು ಸುಮ್ಮನೆ ಇರೋದು ಒಳ್ಳೇದು. ಅದ್ರ ಬಗ್ಗೆ ನೆಗೆಟಿವ್ ಹಾಕಿ ತಪ್ಪು ಹುಡುಕಕ್ಕಿಂತ ಯಾರೋ ಮಾಡಿದ್ದಾರೆ ಅದಕ್ಕೂ ನಾವು ಸಂತೋಷ ಪಡೋದು, ಇಲ್ಲ ಅಂತ ಹೇಳಿದ್ರೆ ಮನ್ಸಲ್ಲಿ ಸುಮ್ಮನೆ ಇರೋದು ಸ್ವಲ್ಪ ಒಳ್ಳೇದು ಅಂತ ನನ್ನ ಅನಿಸಿಕೆ. ನಮ್ಮ ಹಿರೇಬೈಲ್ನಲ್ಲಿ ಇತ್ತೀಚೆಗೆ ಏನಿದೆ ಏನಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ ನಮ್ಮಲ್ಲಿ ಸಿಗ್ತದೆ. ಚಂಡೆ ಬಳಗ ಆಗಿರ್ಬೋದು, ಕುಣಿತ ಭಜನೆ ಆಗಿರ್ಬೋದು, ಇದೆಲ್ಲ ಕೂಡ ನಮ್ಮಲ್ಲೇ ಇರೋದ್ರಿಂದ ನಮ್ಗೆ ತುಂಬಾ ಅನುಕೂಲ. ಹೌದೌದು, ಪ್ರತಿಯೊಂದಕ್ಕೆ ಅನುಕೂಲನೇ ನಮ್ಗೆ ಆಯ್ತು. ಈಗ ಹೊರಗಡೆಯಿಂದ ಯಾರನ್ನೋ ಕರೆಸಿ ಮಾಡೋದಕ್ಕಿಂತ ನಮ್ಮವರೇ ನಮ್ಮಲ್ಲಿ ಇದಾರ ಅಂತೇಳಿ ಅವರ ಸಪೋರ್ಟ್ ಇಂದಾಗಿ ನಾವು ಇಲ್ಲಿ ಇಷ್ಟೊತ್ತು ನಡೆಸ್ಲಿಕ್ಕೆ ಆಯ್ತು ನಮ್ಗೆ. ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಅಷ್ಟೇ ನಾವು ಇವರನ್ನೇ ಕರೆಸೋದು ತುಂಬಾ ಉತ್ತಮ. ಯಾಕಂತ ಹೇಳಿದ್ರೆ ನಮ್ಮೂರಿನ ಪ್ರತಿಭೆಗಳನ್ನ ನಾವು ಬೆಳೆಸಿದ್ರೆ ತುಂಬಾ ಒಳ್ಳೇದಾಗ್ತದೆ. ಅವರಿಗೆ ಒಂದು ಖುಷಿ ಆಗ್ತದೆ, ಓ ನಮ್ಮನ್ನು ಕರೀತಾರಲ್ಲ ಇವರು ಅಂತ ಹೇಳಿ. ಈಗ ಅರುಣ, ಈಗ ಹಿಂದೂ ಸಮುದಾಯ ಅಂದ್ರೆ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ಬೇಕಾಗಿದೆ. ಹೌದು, ಅಂದ್ರೆ ಈಗ ಒಬ್ರಿಬ್ರಿಂದ ಆಗುವಂತದ್ದಲ್ಲ, ಸಾಧ್ಯ ಇಲ್ಲ. ಹೌದು. ಈಗ ಅದ್ರ ಬಗ್ಗೆ ಹೇಳೋದಂತಂದ್ರೆ ಯಾವ ರೀತಿ ಬದಲಾವಣೆಗಳು ತರಬಹುದು ಇಂಥದ್ರ ಬಗ್ಗೆ? ನನಗನ್ಸಿದ ಪ್ರಕಾರ ಈ ಹಿಂದೆ ಎಲ್ಲಾ ಮಠಮಾನ್ಯಗಳು ಮತ್ತೆ ಗುರುಕುಲ ಸಿಸ್ಟಮ್ಗಳಿದ್ವು, ಮತ್ತೆ ಆಯುರ್ವೇದಿಕ್ ಸಿಸ್ಟಮ್ಗಳಿದ್ವು. ಆ ಪದ್ಧತಿಗಳಿದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥಿತವಾಗಿ ನಡ್ಕೊಂತಿತ್ತು. ಈ ಮಹಾರಾಜರ ಕಾಲದಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ನಾನು, ಮಹಾರಾಜರ ಕಾಲದಲ್ಲಿ ಮಠಮಾನ್ಯಗಳಿಗೆ ಯಾಕೆ ಪ್ರಾತಿನಿಧ್ಯ ಕೊಟ್ಟರು, ಜನರಿಗೆ ತಲುಪಲಿ ಆ ವ್ಯವಸ್ಥೆಗಳು. ಈಗ 1000 ಎಕರೆ ಭೂಮಿ ಮಠದವರಿಗೆ ಕೊಟ್ಟಿದ್ದಾರೆ, ಒಂದು ಮಠದವರಿಗೆ ಕೊಟ್ಟಿರ್ತಾರೆ. ಆ ಮಠಾಧೀಶರಾಗ್ಲಿ ದೇವಸ್ಥಾನಗಳಾಗ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂದೂ ಸಮಾಜಕ್ಕೆ ಬೇಕಾಗಿದ್ದ ವ್ಯವಸ್ಥೆಗಳನ್ನ, ಶಾಲೆಗಳನ್ನ, ಆಯುರ್ವೇದಿಕ್ ಇಂಥ ವ್ಯವಸ್ಥೆಗಳನ್ನ ಅಥವಾ ಯೋಗನ, ಈಗ ಯೋಗ ಮಾಡ್ಲಿಕ್ಕೋಸ್ಕರ ಇಡೀ ಪ್ರಪಂಚನೇ ಕಾಯ್ತಾ ಇದೆ. ನಮ್ಮಲ್ಲೇ ಇಲ್ಲ. ಎಲ್ಲೂ ಒಂದಾದ್ರೂ ಸ್ಕೂಲಲ್ಲಿ ಯೋಗ ಕ್ಲಾಸ್ ಇದೆಯಾ? ಯಾವ್ದಾದ್ರು ಒಂದು ಆಯುರ್ವೇದಿಕ್ ವಿಷಯಗಳು ನಮ್ಮಲ್ಲಿ ಇದೆಯಾ? ಇಲ್ಲ. ಈ ತರ ವ್ಯವಸ್ಥೆಗಳು ಮತ್ತೆ ಈ ಗುರುಕುಲ ಪದ್ಧತಿ ಇದ್ದಾಗ ಈ ಸಮಾಜನ ಬದಲು ಮಾಡುವ ಅವಶ್ಯಕತೆನೂ ಇರ್ತಿರ್ಲಿಲ್ಲ, ತನ್ನಿಂದ ತಾನೇ ಬದಲಾಗ್ತಾ ಇತ್ತು. ಯಾಕೆ ಈ ಎಲ್ಲ ವ್ಯವಸ್ಥೆಗಳು ದಿಕ್ಕು ತಪ್ಪಿಕೊಂಡು ಹೋದು? ಈ ಮಠಾಧೀಶರು ಏನ್ ಮಾಡಿದ್ರು ಅಂದ್ರೆ ಇತ್ತೀಚಿನ ಕೆಲವು ಮಠಾಧೀಶರು, ಎಲ್ಲರನ್ನೂ ದೂಷಣೆ ಮಾಡಕ್ ಆಗಲ್ಲ, ಕೆಲವು ಮಠಾಧೀಶರುಗಳು ಏನ್ ಮಾಡಿದ್ರು, ರಾಜಕೀಯದ ಮುಖವಾಡ ಹಾಕೊಂಡು ಅವ್ರ ಫಾಲೋವರ್ಸ್ ನೆಲ್ಲ ಕರ್ಕೊಂಡು ಒಂದು ದಿಕ್ಕಿ ಹೋಗ್ಬಿಟ್ಟು ತಮ್ಮ ಬೇಳೆ ಬೇಯಿಸ್ಕೊಂಡು ದಿಕ್ಕು ತಪ್ಪಿಸಿದ್ದು ಅವರಿಂದ. ಹೇಗಾಗ್ತಿದೆ ಅಂದ್ರೆ ಭಾರತದ ಮೇಲೆ ಒಂದಷ್ಟು ಪರಕೀಯ ಆಗಿದೆ ಹೊರಗಿನವರಿಂದ. ಬಟ್ ಇತ್ತೀಚೆಗೆ ಏನಾಗ್ತಿದೆ, ನಮ್ಮ ಒಳಗೆ ಯಾರಿದಾರೋ ಅವರಿಂದನೇ ದಾಳಿ ಆಗಿದೆ. ಈಗ ಇವ್ರು ಏನ್ ಮಾರ್ಗದರ್ಶನ, ನಮಗೆ ಗುರು ಇಲ್ಲ. ಈಗ ಚರ್ಚಿಗೆ ಹೋಗ್ತಾರೆ ಪ್ರತಿ ಭಾನುವಾರ, ನಾವು ಅವ್ರನ್ನ ಖುಷಿ ಪಡ್ಬೇಕು. ಶುಕ್ರವಾರ ನಮ್ಮಜ್ಜಿ ಹೋಗ್ತಾರೆ, ನಮ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಯಾವೊಬ್ಬ ಹಿಂದೂನು ಅವ್ನು ನಿಗದಿ ಮಾಡ್ಕೊಂಡು ಒಂದು ದೇವಸ್ಥಾನಕ್ಕಾಗ್ಲಿ ಇದನ್ನಾಗ್ಲಿ ಹೋಗ್ತಾನ, ಅಥವಾ ನೀವ್ ಹೀಗೆ ಇರ್ಬೇಕು ಅಂತ ಹೇಳಿ ಎಲ್ಲೂ ಇಲ್ಲ, ಒಟ್ಟು ಬಿಟ್ಬಿಟ್ಟಿದ್ದಾರೆ. ಬಿಟ್ಟಿದ್ದು ತಪ್ಪೋ ಅಥವಾ ನಮ್ಮ ಗ್ರಹಚಾರನ ಗೊತ್ತಿಲ್ಲ. ಈ ವ್ಯವಸ್ಥೆಗಳು ಬಂದಾಗಿದೆ, ಹೊರಟೆ ದಿಕ್ ತಪ್ಪಿ ಬಂದಾಗಿದೆ. ನಮ್ಮನ್ನ ಗುರುವಿಂದ ಈ ಗುರುಕುಲಗಳು ತಪ್ಪಿದ್ರಿಂದ ಗುರು ವಿದ್ಯೆಗಳನ್ನ ತಪ್ಪೋಗ್ಬಿಡ್ತು. ಗುರು ವಿದ್ಯೆಗಳು ನಮ್ಮೊಟ್ಟಿಗೆ ಇದ್ದಿದ್ರೆ ನೀನ್ ಹೀಗೆ ಬದುಕಬೇಕು, ಈ ತರ ವ್ಯವಸ್ಥೆಗಳಾಗಬೇಕು. ಈಗ ಹಿರಿಯರನ್ನ ಪೋಷಣೆ ಮಾಡೋದು ನಮ್ಮಲ್ಲಿ ಕಲ್ತೇ ಇಲ್ಲ. ಈ ಮಕ್ಕಳೆಲ್ಲ ಏನ್ ಮಾಡಿದ್ರು, ಎಜುಕೇಶನ್ ಕೊಟ್ರು ಮಕ್ಳಿಗೆ, ಮಕ್ಕಳೆಲ್ಲ ಹೊರಗೋದ್ರು. ಅಪ್ಪ ಅಮ್ಮ ಎಲ್ಲೆಲ್ಲೋ ಉಳ್ಕೊಂಡು ವೃದ್ಧಾಶ್ರಮ, ಅನಾಥಾಶ್ರಮ ಅಲ್ಲೆಲ್ಲ ತಾಯಿ ಒಬ್ಬರೇ, ಈಗ ಒಂದೇ ತಾಯಿ ಒಬ್ಬೊಬ್ಬರನ್ನ ಬಿಟ್ಟು ನಾವು ಹಿಂದೂ ಸಂಸ್ಕೃತಿ ಹೇಗಿತ್ತು, ಕುಟುಂಬ ಕೂಡಿತ್ತು. ಅಂದ್ರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಎಲ್ಲದೂ ಸಂಪ್ರದಾಯಗಳನ್ನ ಕಲ್ಸ್ಕೊಂಡ್ ಬಂದ್ ನಮ್ಮ ಸಮುದಾಯ. ಇವತ್ತು ಗಂಡ ಹೆಂಡತಿ ಮಕ್ಕಳು ಬೆಳಿಗ್ಗೆ ತಕ್ಷಣ PGಗೋ ಅಲ್ಲಿಗೋ ಬಿಟ್ಟು ಹೋಗ್ಬಿಟ್ರು. ಇವ್ರು ಆಫೀಸ್ ಕೆಲ್ಸಕ್ಕೆ ಹೋದ್ರು, ಸಂಜೆ 6 ಗಂಟೆ ಬಂದು ಫಾಸ್ಟ್ ಫುಡ್ ಜಂಕ್ ಫುಡ್ ಕೊಟ್ರು, ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು. ಮತ್ತೆ ಮಲೆನಾಡಲ್ಲಿ ನಮ್ ಕಡೆ ಕೆಲವು ಕಡೆ ಆತರ ಹುಡುಗರು ಇಲ್ಲ. ಯಾಕಂದ್ರೆ ಈಗ ನಮ್ಮನೇಲಿ ಹೇಳ್ದಂತಂದ್ರೆ ನಾವಿಬ್ರು ಅಣ್ಣ ತಮ್ಮ ಇದೀವಿ, ಬಟ್ ನಮ್ಗೆ ಮನೆ ಬಿಟ್ಟು ಹೊರಗೆ ಹೋಗೋದಂದ್ರೆ ಒಂಥರ ಅಲ್ಲ. ಈ ಹಳ್ಳಿಲಿ ವ್ಯವಸ್ಥೆ ಇದೆ, ನಗರ ಪ್ರದೇಶಗಳಿಗೆ ಹೋದಾಗ ವ್ಯತಿರಿಕ್ತ ಅದು. ಅವ್ರಿಗೆ ಏನಾಗಿದೆ, ಈಗ ದುಡ್ಡಿನ ವ್ಯಾಮೋಹ. ಅಂದ್ರೆ ದುಡ್ಡು ಮಾಡ್ಬೇಕು, ನಾವು ಏನಾದ್ರು ಸಾಧಿಸ್ಬೇಕು. ರೀಲ್ಸ್ ಆದ್ರೂ ಮಾಡಿ ದುಡ್ಡು ಮಾಡ್ಬೇಕು, ಅಥವಾ ಡ್ಯಾನ್ಸ್ ಆದ್ರೂ ಮಾಡ್ಬೇಕು, ಅದು ಕೆಟ್ಟ ವಿಡಿಯೋ ಮಾಡಾದ್ರೂ ದುಡ್ಡು ಮಾಡ್ಬೇಕು. ಸಮಾಜದಲ್ಲೊಬ್ಬ ಹೆಸರು ತಗೋಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಏನೂ ಇಲ್ಲ. ಸಮಾಜಕ್ಕೆ ಅದೇ ಆಗ್ತಿರೋದು. ಯಾರು ಏನು ಜಾಸ್ತಿ ಕೆಟ್ಟದಾಗ ಹಾಕ್ತಾರೆ ಅವ್ರನ್ನ ಗುರುತಿಸಾಯ್ತು, ವೇದಿಕೆಯಲ್ಲಿ ಅವ್ರಿಗೊಂದು ಕರೆದು ಸನ್ಮಾನ ಮಾಡಿ. ಇನ್ನೊಂದು 10-15 ವರ್ಷದಲ್ಲಿ ಈ ಯುವ ಸಮುದಾಯ ಏನಾಗುತ್ತೆ, ಮಾನಸಿಕ ಆಸ್ಪತ್ರೆ ಪ್ರತಿ ಪಂಚಾಯತ್ ಬೂತ್ ನಡ್ಬೇಕಂತ ಕಾಣಿಸ್ತದೆ. ಯುವಕರಿಗೆ ಏನಾಗಿದೆ, ಸೈಕೋ ವ್ಯವಸ್ಥೆ ಬಂದಿದ್ದಾರೆ. ಮೊಬೈಲ್ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ಹಿಡಿದು ಅವ್ರು ಬೇರೆ ಯೋಚನೆ ಮಾಡ್ಲಿಕ್ಕೆ ಸಮಯನೇ ಇಲ್ಲ. ಕೆಲವೊಂದು ವರ್ತನೆ ನೋಡಿದ್ರೆ ನಮ್ಗೆ ವಿಚಿತ್ರ ಅನ್ಸುತ್ತೆ, ಭಯ ಆಗುತ್ತಾ ಇಲ್ವಾ? ಮಾತಾಡ್ಲಿಕ್ಕೆ ಭಯ ಆಗುತ್ತೆ. ಅವ್ರು ಯಾಕಂದ್ರೆ ಪರಿಚಯಗಳೇ ಇಲ್ಲ. ಈಗ ಏನಾಗಿದೆ, ನಾವು ಗೌರ್ಮೆಂಟ್ ಶಾಲೆಗೆ ಓದ್ದವ್ರು, ನಮಗೆ ನಮ್ಮ ಬ್ಯಾಚ್ 1990ನೇ ಇಸ್ವಿಯಿಂದ ಬ್ಯಾಚ್ ಇವತ್ತು 2026 ನಮ್ಮ ಹುಡುಗರು ಫ್ರೆಂಡ್ಸ್ ಎಲ್ಲರೂ ಪರಿಚಯ ಇದ್ದಾರೆ. ಇವ್ನು ಇಂಥ ಸೆಕ್ಷನ್ ಅಲ್ಲಿ ಓದಿದ್ದಾನೆ, ಹೀಗೆ ಬಂದಿವೆ ಅಂತ. ಈಗಿನ ಮಕ್ಕಳಿಗೆ LKG UKG KG ಮುಗಿಯೋಷ್ಟೊತ್ತಿಗೆ ಅವ್ನು ಯಾರು ಮರ್ತ ಬಿಡಲ್ಲ. ಟೋಟಲ್ 10th ಬರ್ಬೇಕಾದ್ರೆ ಮಕ್ಕಳದೆಲ್ಲಾ ಪರಿಚಯಗಳು ಕಟ್ಟು, ಮುಖ ಕೊಟ್ಟು ಮಾತಾಡ್ಸಲ್ಲ, ಒಟ್ಟಿಗೆ ಕೂಡ ಆಟಾಡಲ್ಲ, ಎಲ್ಲ ಸಿಂಗಲ್, ಎಲ್ಲ ಮೊಬೈಲ್ ಅಲ್ಲಿ ಕುತ್ಕೊಂಡು ಆಟಾಡೋದು. ಅದ್ ಬಿಟ್ರೆ ಸಮುದಾಯ ಒಟ್ಟಾಗಿ ಮಕ್ಕಳು ಒಟ್ಟಾಗಿ ಎಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಇಲ್ಲ. ಆ ನಿಟ್ಟಿನಿಂದ ಈ ಸಮಾಜೋತ್ಸವ ಕಾರ್ಯಕ್ರಮಗಳಲ್ಲಿ ಆದಷ್ಟು ಸ್ವಲ್ಪ ಒಟ್ಟು ಮಾಡಿ ಒಂದು ಮುಖ ಪರಿಚಯ ಇರ್ಲಿ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದಾರೆ. ಒಂದು ಸಂಘಟನೆಯಲ್ಲಿ ಬೆಳೆದ ಹುಡುಗ ಯಾವತ್ತು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋಣ.
ಸಂಘದ ವಿಷಯ ಹೇಳಿದಾಗ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ. ನಾನು ಏನೋ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಇದು ನಿರೀಕ್ಷೆ ಮಾಡುವಂತ ವ್ಯಕ್ತಿ ಸಂಘ ಕಲ್ಸ್ಕೊಡ್ಲಿಲ್ಲ ಅಥವಾ ನಮ್ಮ ಸಮುದಾಯ ಕಲ್ಸ್ಕೊಡ್ಲಿಲ್ಲ ಅಥವಾ ಧರ್ಮ ಕಲ್ಸ್ಕೊಡ್ಲಿಲ್ಲ. ನಾವೇನ್ ಮಾಡ್ತೀವಿ ನಿಸ್ವಾರ್ಥವಾಗಿ ಮಾಡಿದ್ರೆ ಅದು ನಮ್ಮನ್ನ ತಗೊಂಡೋಗ್ತದೆ, ಅಂತ ಉತ್ತುಂಗದ ದಾರಿ ತಗೊಂಡೋಗ್ತದೆ. ಅದು ಅಲ್ಲದೆ ಕೂಡ ಖಾಲಿ ಒಂದು ಫೋಟೋ ನೋಡಿ ಒಂದು ತೀರ್ಮಾನಕ್ಕೆ ಬರುವಂತದ್ದು ಅದೇ ಆ ಮನಸ್ಥಿತಿ ಹೇಳಿದ್ ನಾನು. ನಾವ್ ಯಾವ್ದನ್ನು ಕೂಡ ಪ್ರತಿಫಲಾಪೇಕ್ಷೆ ಇರಬಾರ್ದು ನಮ್ಗೆ. ಅದ್ರ ಮೇಲೆ ನಂದಿರ್ಬೇಕಿತ್ತು ಅವಂದಿರ್ಬೇಕಿತ್ತು ಅವೆಲ್ಲ ಯೋಚನೆಗಳು ಇರಬಾರ್ದು. ನೀನ್ ಇವತ್ತು ಕರೆದು ಯಾರು ಸಿಗ್ಲಿಲ್ಲ ಅವ್ರನ್ನ ಒಂದೆರಡು ನಿಮಿಷ ಮಾತಾಡಿ ನಾನು ವಿಡಿಯೋ ಬೇಕು ಅಂತ ಹೇಳಿದಕ್ಕೆ ಎಲ್ಲಾ ವ್ಯಾಪಾರ ಬಿಟ್ಕೊಂಡು ನಿಮ್ಗೋಸ್ಕರ ಬಂದೆ. ಆಗ್ತಿಲ್ಲ ನಮ್ಗೆ ಅದು ಅಗತ್ಯ. ನನ್ಗಿಂತ ಇಂದಿಷ್ಟೋ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಮೊನ್ನೆಯಿಂದ ನಾನ್ ಬಂದಿದ್ದು ಕಾರ್ಯಕ್ರಮ ದಿವಸ ಮಾತ್ರ. ಎಲ್ಲಾ ಯುವಕರು ಬಂದು ಕೆಲಸ ಮಾಡಿದ್ರು. ನಾನು ಬಂಟಿಂಗ್ಸ್ ಕಟ್ಟೋಕೆ ಯಾವ್ದಕ್ಕೂ ಬರ್ಲಿಲ್ಲ. ಆಗಿರ್ಬೇಕಾದ್ರೆ ಅವ್ರು ಬರ್ಬೇಕಿತ್ತು, ಯಾರು ಬರ್ಲಿಲ್ಲ. ಯಾಕಂದ್ರೆ ಮುಖ ತೋರ್ಸಕ್ ಯಾರಿಗೂ ಅಂದ್ರೆ ಅವ್ರಿಗೆ ಅಗತ್ಯ ಇಲ್ಲ. ನಮ್ಮ ಹೆಸರು ಬರೋದ್ ಬೇಡ, ನಮ್ಮ ಹೆಸರು ಬರೋದ್ ಬೇಡ ಅಂದ್ರೆ ಅವ್ರಿಗೆ ಭಯ ಅಂತ ಅಲ್ಲ, ಅವರಿಗೆ ಬೇಡ, ನಾವು ಕೆಲಸ ಮಾಡ್ತೀವಿ. ಅದು ಕಾರ್ಯಕರ್ತರ ಗುಣ. ನಾನು ಯಾಕೆ ಆ ಫೋಟೋಗಳನ್ನ ಹಾಕಿದೆ ಅಂತ ಹೇಳಿದ್ರೆ, ಈಗ ನಂದೊಂದು ಚಾನಲ್ ನಾನು ಇಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಂದೊಂದು ಬೇಕು. ಆ ಕಾರಣಕ್ಕಾಗಿ ನಂದೊಂದು ಹಾಕಿ ನಾನು ಉಪಸ್ಥಿತಿ ಇದ್ದೆ. ನನ್ನ ಅನುಭವ, ನನ್ನ ಸಣ್ಣ ವಯಸ್ಸಿನ ಅನುಭವ, ಯಾವತ್ತು ಮಾವಿನ ಮರ ಕಲ್ಲು ಹೊಡಿತಾರೆ, ಸೀಬೆಕಾಯಿ ಮರ ಕಲ್ಲು ಹೊಡಿತಾರ, ಬೇರೆ ಯಾವ್ದೇ ಫಲವಸ್ತುಗಳಿಗೆ ಕಲ್ಲು ಹೊಡಿತಾರ, ಸಿಹಿ ಹಣ್ಣಿಗೆ ಮಾತ್ರ ಕಲ್ಲು ಹೊಡಿಯೋದು. ಆಗಿರ್ಬೇಕಾದ್ರೆ ಎಲ್ಲ ತಲೆ ಹಾಕೋಬೇಡ. ನಿನ್ಗೆ ಏನಾಗುತ್ತೋ ಅವರು ಕೂಡ ಎಂತ ಹೇಳಿದ್ರಂದ್ರೆ ಅದರಲ್ಲಿ ಯಾರಾದ್ರೂ ಸಂಘಟನೆ ಪ್ರಮುಖರು ಆ ನ್ಯೂಸ್ ಚಾನೆಲ್ ಅವರಿಗೆ ವಿಷಯ ತಿಳಿಸಿ ಅಂತ ಹಾಕಿದ್ರು. ನೀನೀಗ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಸಮಾಜ ಯುವಕರಿಗೆ ಏನೇನ್ ಬೇಕು, ಮುಂದಿನ ದಿನಗಳು ಏನಾಗ್ಬೇಕು, ಪರಿವರ್ತನೆಗೆ ಏನೇನ್ ಬೇಕು ಅದನ್ನ ವಿಡಿಯೋಗಳನ್ನ ನೀನ್ ಕೊಡ್ತಾ ಇರೋ. ಎಲ್ಲದಕ್ಕೂ ಇರುತ್ತೆ ಕ್ರಿಯೆ ಪ್ರತಿಕ್ರಿಯೆಗಳು ಇದ್ರೆ ಮಾತ್ರ ನಿನಗೆ ಏನೋ ಅವ್ರು ಹೇಳಿದ್ದಕ್ಕೆ ನಿನಗೆ ಮಾಡೋಣ ಅನ್ಸೋದು. ಅವ್ರು ಏನು ಹೇಳಿದ್ರೆ ನೀನ್ ಮಾಡಕ್ಕಾಗುತ್ತಾ? ಯೋಚನೆ ಮಾಡ್ಬೇಡ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಿನ್ ಕೆಲಸ ನೀನ್ ಮುಂದುವರ್ಸ್ಕೊಂಡು ಹೋಗ ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಅದೇ ಈಗ ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಏನಂದ್ರೆ ನಿಮ್ಗೆ ವ್ಯತ್ಯಾಸ ಕಂಡು ಬಂದಿರುವಂತದ್ದಾಗ್ಲಿ ಅಥವಾ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತ ಅನ್ಸ್ತಾ? ಇಲ್ಲ, ನಾವು ಮೊದಲೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾರನ್ನು ಕೂಡ ನಿಂದೆ ಮಾಡಬಾರ್ದು, ಯಾವುದೇ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನೋದೊಂದು ಮೊದಲನೇದು ನಮ್ಮದು ಕಟ್ಟಪಣೆ. ಯಾಕಂದ್ರೆ ಸರ್ವೇರು ನಾವು ಪ್ರೀತಿಯಿಂದ ಇರಬೇಕಾದ್ರೆ ಕೆಲವು ವೇದಿಕೆಗಳಲ್ಲಿ ಮಾಡ್ಕೊಂಡಿರ್ಬೋದು, ಬಟ್ ನಮ್ಮ ಕಾರ್ಯಕ್ರಮಗಳು ಬರ್ಬೇಕಾದ್ರೆ ಹಿಂದೆ ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಮದೊಂದು ಒತ್ತಡ ಇತ್ತು. ಯಾರನ್ನೂ ನಿಂದನೆ ಮಾಡಬಾರ್ದು, ಯಾರ ಬಗ್ಗೆನೂ ಒಂದು ಹೇಳಿಕೆಗಳನ್ನ ಕೊಡುವಂತ ವ್ಯವಸ್ಥೆ ಬರಬಾರ್ದು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ಬೇಕು. ಯಾಕಂದ್ರೆ ಕಾರ್ಯಕ್ರಮ ಮಾಡಿದಂತ ಗೊಂದಲಗಳ ಜಾಸ್ತಿ. ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆನೂ ಗೊಂದಲ, ಮಾಡಿದ್ಮೇಲೆ ಗೊಂದಲ. ಈ ಗ್ರಾಮೀಣ ಭಾಗದಲ್ಲಿ ಏನಂದ್ರೆ ಸಮಸ್ಯೆಗಳು ಹೆಗಲ್ಕೊಡೋದು ಬಾರಿ ಕಷ್ಟ. ಹಾಗಿದ್ದಾಗ ಇವೆಲ್ಲ ವ್ಯವಸ್ಥೆಗಳು ಬೇಡ. ಕಾರ್ಯಕ್ರಮ ನೀಟಾಗಿ ನಡೀಲಿ, ನಮ್ಮವರೊಂದಷ್ಟು ಒಳ್ಳೆ ವ್ಯವಸ್ಥಿತವಾಗಿ ಬರ್ಲಿ ಅನ್ನೋದೊಂದು ಮಾತ್ರ ಯೋಚನೆ ಇತ್ತು ನಮ್ಮಲ್ಲಿ. ತುಂಬಾ ಅಚ್ಚುಕಟ್ಟಾಗಿತ್ತು. ಅವ್ರದ್ದು ವಾಯ್ಸ್ ಕೇಳ್ತಾ ಇದ್ರೆ ಏನೋ ಒಂಥರ ಮೈ ರೋಮಲ್ ನಟಕಾಗ್ತಿತ್ತು. ಮತ್ತೆ ಶ್ರೀಗಳದಷ್ಟು ಅಷ್ಟು ಹಿತವಾಗಿತ್ತು ಅವ್ರದೊಂದು ಪ್ರವಚನ ಏನಿಲ್ಲ, ಅದು ಬಹಳ ಅಚ್ಚುಕಟ್ಟಾಗಿ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಈ ಮಠ ಮಾನ್ಯಗಳು ಅಥವಾ ನಮ್ಮ ದೇವಸ್ಥಾನಗಳು ಧಾರ್ಮಿಕ ಭಾವನೆ ಉಳ್ಳವರು ದಯವಿಟ್ಟು ನಮ್ಮ ಸಮುದಾಯನ ಒಂದು ದಿಕ್ಕಿನಡೆಗೆ ತಗೊಂಡೋಗಿ. ನಮ್ಮಲ್ಲಿ ಸಾಮಾನ್ಯ ಒಂದು ಪವನ್ ಒಂದು ಹೆಣ ಸುಡಬೇಕಾದ್ರೆ ಒಂದು ಕನ್ಫ್ಯೂಷನ್ ಕೊಡ್ತೀನಿ. ಒಬ್ಬ ಪೂರ್ವಕ್ಕೆ ತಲೆ ಹಾಕಿ, ಒಬ್ಬ ದಕ್ಷಿಣಕ್ಕೆ ತಲೆ ಹಾಕಿ, ಉತ್ತರಕ್ಕೆ ಹಾಕಿ, ಪಶ್ಚಿಮ ಕನ್ಫ್ಯೂಷನ್ ಎಷ್ಟು ಮಾಡಿ ಇಟ್ಟಿದ್ದಾರೆ. ಸುಡೋದು ಹೆಣ. ಯೋಚನೆ ಎಷ್ಟು ಇದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿ, ನಮ್ಗೆ ಯಾವ ಆಚರಣೆಗಳು ಕಟ್ಟುನಿಟ್ಟಾಗಿ ಕಲ್ಸ್ಕೊಟ್ಟಿದ್ದು ಯಾರು ಇಲ್ಲ. ಈ ಹಿಂದಿನ ಕನ್ಫ್ಯೂಷನ್ಗಳು ನಮಗೆ ಇನ್ನೂ ಮುಂದುವರಿತಾನೆ ಇದೆ. ಹಾಗಿದ್ದಾಗ ನಮ್ಗೊಂದು ಸರಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಒಂದು ಸಮುದಾಯದ ನಮ್ಮ ಧರ್ಮದ ಒಂದು ಅಗತ್ಯ ಇದೆ. ಅದಕ್ಕೋಸ್ಕರ ನಾವು ಅನಿವಾರ್ಯತೆ ಇದೆ ಈಗಿನ ಕಾಲಕ್ಕೆ. ನಮ್ಗೆ ಹಿಂದೂ ಸಮಾಜೋತ್ಸವದ ಅನಿವಾರ್ಯತೆ. ನಮ್ಮ ಕಾರ್ಯಕ್ರಮಗಳನ್ನ ನಾವು ತಿಳ್ಕೋಬೇಕು. ನಾವು ತಿಳ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡ್ಲೇಬೇಕು. ಯಾಕಂದ್ರೆ ನಾವು ಈ ಧರ್ಮದಲ್ಲಿ ಹುಟ್ಟಿದೀವಿ. ನಾವ್ ಯಾವ ಧರ್ಮದಲ್ಲಿ ಹುಟ್ಟಿದ್ವಿ ಆ ಧರ್ಮ ನಾವು ಪ್ರೀತಿಸದೇ ಇದ್ರೆ ನಾವು ದಂಡ ಅಂತಾರೆ. ನಮ್ಮ ಧರ್ಮ ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ನಾವೇನಕ್ಕೆ ಮನುಷ್ಯರಾಗಿರೋದು? ಇನ್ನೊಂದ್ ಧರ್ಮ ನಾವೇಳನ್ನ ಮಾಡಿದೆ, ನಮ್ಮ ಧರ್ಮಕ್ಕೆ ಏನಾದ್ರು ತೊಂದ್ರೆ ಆದ್ರೆ ಅದಕ್ಕೂ ಕೂಡ ನಮ್ಮನ್ನ ಸೃಷ್ಟಿ ಮಾಡಿದ್ದು ಹಿಂದೂ ಧರ್ಮ. ಹಿಂದೂ ಧರ್ಮದ ಪಾಲನೆಗಳು ನಾವು ಮಾಡದೇ ಇದ್ರೆ ನಾವಿದು ದೋಷದಲ್ಲೇ ಬೀಳೋದು. ಹೌದಲ್ವಾ? ಯಾವ ಧರ್ಮನ ಯಾರು ಮುಸ್ಲಿಮ್ ಆಗ್ಬಿಟ್ಟು ಅವ್ನ ಧರ್ಮ ಪಾಲನೆ ಮಾಡ್ತಾನೆ, ಕ್ರೈಸ್ತ ಅವ್ನ ಧರ್ಮ, ಅವ್ರವ್ರ ಧರ್ಮ ಪಾಲನೆ ಮಾಡ್ಲಿಕ್ಕೆ ಭಗವಂತ ಕಳ್ಸಿರೋ ಒಂದು ಮಾರ್ಗ ಅಷ್ಟೇ. ಅದನ್ನ ನಾವು ಯೋಚನೆ ಮಾಡೋ ರೀತಿಗಳು ಚೆನ್ನಾಗಿದ್ದು ಒಳ್ಳೆ ರೀತಿಯಲ್ಲಿ ಹೋದ್ರೆ ಇವೆಲ್ಲ ಸಮಸ್ಯೆಗಳು ಬರಲ್ಲ. ಮತ್ತೆ ನನ್ನ ವಿಡಿಯೋ ನೋಡೋ ಜನಗಳು ಇವನು ಯಾವ್ದೋ ಒಂದು ಧರ್ಮದ ಪರ, ಹಿಂದೂ ಧರ್ಮದ ಪರ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಾನ್ ನೋಡಿ ಚರ್ಚ್ಗೂ ಹೋಗಿದ್ದೀನಿ, ನಮ್ಮ ಮಸ್ಜಿದ್ಗೂ ಹೋಗಿದ್ದೀನಿ, ನಿನ್ನ ಕೆಲಸ ನೀನ್ ಮಾಡ್ತಾ ಇದ್ದೀನಿ, ಮಸ್ತಿಗೂ ಕೂಡ ಹೋಗ್ತೀನಿ. ಹಾಗಾಗಿ ನಮ್ದು ಚಾನಲ್ ಯಾವ್ದೇ ಒಂದು ವ್ಯಕ್ತಿ ಪರ ಆಗ್ಲಿ, ಯಾವ್ದೇ ಒಂದು ಧರ್ಮದ ಪರವಾಗಿ ಅಲ್ಲ, ಇದು ನಮ್ಮ ಊರಿನ ಪರವಾಗಿ. ಇನ್ನು ಈ ಭಾಗವಹಿಸಿದಂತ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮಹಿಳಾ ಮನೆಗಳಾಗಿರ್ಬೋದು, ಮತ್ತೆ ಹಿರೇಬೈಲ್ನ ಸಮಸ್ತ ಗ್ರಾಮಸ್ಥರು, ಎಲ್ಲಾ ಧರ್ಮದವರು, ಮತ್ತೆ ಹಿಂದೂ ಸಮೂಹ, ನಮ್ಮ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ಶರಣಾರ್ಥಿ. ಎಲ್ಲರೂ ನಿಮ್ಮ ಧರ್ಮನ ಪ್ರೀತಿಸ್ಕೊಳ್ಳಿ. ಅದನ್ನ ಆಚರಣೆಗಳನ್ನ, ವಿಚಾರಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಯುವ ಪೀಳಿಗೆಗೆ ತಿಳಿಸ್ಕೊಂಡೋಗಿ. ನೀವು ಕ್ರೈಸ್ತರಾಗಿ ಹುಡ್ತಿರೋ, ಮುಸಲ್ಮಾನರಾಗಿ ಹುಡ್ತಿರೋ, ಜೈನ ಧರ್ಮದಲ್ಲಿ ಹುಡ್ತಿರೋ ಅಥವಾ ಹಿಂದೂವಾಗಿ ಹುಡ್ತಿರೋ, ಆ ಧರ್ಮ ಪಾಲನೆಗಳನ್ನ ಒಳ್ಳೆ ವ್ಯವಸ್ಥಿತ ವರ್ಗದಲ್ಲಿ ಮುಂದಿನ ಪೀಳಿಗೆಗೆ ಒಳ್ಳೆ ಮಾರ್ಗದರ್ಶನ, ಭವ್ಯ ಭಾರತ ಕಟ್ಟುವಂತ ಯೋಚನೆಗೆ ನಾವೆಲ್ಲ ಒಟ್ಟಾಗಿರೋಣ. ಅಷ್ಟು ಮಾತ್ರ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಏನೋ ಒಂದು ಮಿಸ್ ಹೊಡಿತಿದೆ ಅಂತ ಕಾಣ್ತು ನನಗೆ.
ನಾನು ಇಲ್ಲಿ ವಿಡಿಯೋ ಮಾಡ್ತಾ ಮಾಡ್ತಾ ಏನಾಯ್ತು, ಲಾಸ್ಟಿಗೆ ಜನ ಎಲ್ಲ ಊಟಕ್ಕೆ ಎದ್ದೋದ್ರು. ತಿರ್ಗಿ ನೋಡ್ತೀನಿ ಜನ ಇಲ್ಲ, ಎಲ್ಲ ಮೇಲೋಗಿದ್ದಾರೆ ಉಪಹಾರ ಸೇವನೆ ಮಾಡ್ಲಿಕ್ಕೆ. ನಾನು ಸೀದಾ ಮೇಲೋಗಿ ಒಂದಷ್ಟು ಜನರನ್ನ ಮುಖ ಕವರ್ ಮಾಡೋಣ, ನಿಮ್ಗೆ ಗೊತ್ತೀಗ ಎಲ್ಲ ಕರಿತಿದ್ದಾರೆ, ನಂದು ಹಾಕು ಅಂತ ಹೇಳಿ, ಎಲ್ಲರದ್ದು ಮುಖ ಹಾಕ್ಬೇಕಲ್ಲ ಅಂತೇಳಿ ಸೀದಾ ಮೇಲೆ ಹೋದೆ. ಇಲ್ಲಿ ಯಾರು ಸಿಗ್ಲಿಲ್ಲ ನನಗೆ. ಅಷ್ಟೊತ್ತಿಗೆ ನನ್ಗೊಂದು ಧ್ವನಿ ಕೇಳ್ತದೆ. ನಾನು ಸೀದಾ ಕೆಳಗೆ ಬಂದೆ. ಬಂದು ನೋಡ್ತೀನಿ ನಮ್ಮ ಊರಿನ ಹಿರಿಯರಾದಂತ ನಮ್ಮ ಯಳಂದೂರು ಕೃಷ್ಣೇಗೌಡರು ಮಾತಾಡ್ತಾ ಇದ್ರು. ನನ್ಗೆ ತುಂಬಾ ಖುಷಿ ಆಯ್ತು. ಒಂದೆರಡೋ ಮೂರೋ ಮಾತಾಡಿದ್ರಷ್ಟು, ಒಂದು 10 ನಿಮಿಷನೂ ಮಾತಾಡ್ಲಿಲ್ಲ, ಬಟ್ ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನಾನು ಬಂದ ವಿಡಿಯೋನ ಕವರ್ ಮಾಡಿದೆ. ಅವ್ರ ಬಗ್ಗೆ ಹೇಗ ಅನಿಸ್ತೀನಿ? ಅವ್ರು ನಮ್ಮ ಊರಿನ ಹಿರಿಯರು, ಮಾರ್ಗದರ್ಶಕರು, ಕೃಷಿಕರು, ಅವರಿಂದ ನಾವು ಕಲ್ತ್ಕೊಳ್ಳೋದು ತುಂಬಾ ಇದೆ. ಯಾವತ್ತು ನಮ್ಮ ಸಮುದಾಯ ಹುಡುಕೋದು, ನಾವು ಹಿರಿಯರಿಂದ ನಾವು ಏನ್ ತಗೊಳಕಾಗುತ್ತೆ ಅದು ರಿಸೀವ್ ಮಾಡ್ಕೋಬೇಕು. ಅವ್ರು ಕೂಡ ಅದನ್ನೇ ಹೇಳಿರೋದು, ನಾವು ಮುಂದಿನ ಪೀಳಿಗೆಗೆ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು, ಕೊಟ್ಟು ಅದನ್ನ ನಾವು ರಿಸೀವ್ ಮಾಡ್ಕೋಬೇಕು. ಅವ್ರನ್ನ ಕೂರ್ಸ್ಬೇಕಾದ್ರು ಒಂದಷ್ಟು ಚಿಂತನೆಗಳಿದ್ದೇ ಕೂರ್ಸ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರಿಂದ ನಾವು ರಿಸೀವ್ ಮಾಡ್ಕೊಳ್ಳೋದು, ಅವರಿಂದ ಈ ವ್ಯವಸ್ಥೆಗೆ ಬಂದಿದ್ದಾರೆ ಅದೆಲ್ಲದನ್ನ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಹಿರಿಯರಿಂದ ತಿಳ್ಕೊಳ್ಳೋದು ತುಂಬಾ ಇರ್ತದೆ. ಪಾಠ ಮಾಡ್ತಾರಂತ ತಿಳ್ಕೊಳ್ತಿದ್ದು. ಸರ್ವಜ್ಞ ಪದ್ಯ ಏನು ಅಂದ್ರೆ, ಸಜ್ಜನರ ಸಾವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಾವಾಸ ಬಚ್ಚೆ ನೀರಿನಂತೆ ಸರ್ವಜ್ಞ ಅಂತ ಹೇಳ್ತಿದ್ರು. ಕೇಳಿಸ್ಕೊಳ್ಳಿ ಎಲ್ಲರೂ, ಆಯ್ತಾ? ಇನ್ನೊಂದು ಉದಾಹರಣೆ ಹೇಳ್ತಿದ್ರು ಅವಾಗ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತಿಗೆ ಮಾತು ಮತಿ ಸತ್ಯ ವಿಧಿ ಬಂದು ಕಾದುಕೊಂಡಿರುವುದು ಸರ್ವಜ್ಞ ಅಂತ ಹೇಳಿದ್ರು. ಇದನ್ನೆಲ್ಲ ಕಲಿಬೇಕಾದಂಥ ವಿಚಾರ ಈಗಿನ ಪೀಳಿಗೆಯವರಿಗೆ ನಾವು ಹೇಳ್ತೀವಿ. ಅದನ್ನು ನೆನಪಿಟ್ಕೊಳ್ಬೇಕು. ನಮ್ಮ ಹಿಂದೂ ಧರ್ಮ ಭಜನೆ ಮಾಡುವುದು, ನಮ್ಮ ಊರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಳ್ಳೆಯ ವಿಶೇಷ ದಿವಸಗಳು ಅಂದರೆ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಸೇರಿ ಒಂದೇ ಸುಗ್ಗಿ ದೇವರ ಉತ್ಸವ ಇರ್ಬೋದು, ಇನ್ನು ದೈವಾರಾಧನೆಗಳು ಇರ್ಬೋದು, ಇನ್ನು ಅನೇಕ ಸಂಸ್ಥೆಗಳು ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಾವೆ. ಅಂಥದ್ದನ್ನು ಮುಂದೆ ನಶಿಸಿ ಹೋಗುತ್ತಂತೆ ಆ ಯುವಕರಿಗೆ ನಾವು ಧೈರ್ಯವನ್ನು ತುಂಬಿ, ನೀವು ನಡೀತಕ್ಕಂಥ ದಾರಿ ಮಾರ್ಗ ಸರಿಯಲ್ಲ, ಈಗ ಇಂಥ ದಾರಿ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿ ನಾವು ಆ ಮಾರ್ಗದರ್ಶನವನ್ನು ನಾವು ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇನ್ನೂ ಅವಕಾಶಗಳಿರ್ತದೆ, ಹಿರಿಯರಿಗಂತ ಅವಕಾಶಗಳು ಇರೋದಿಲ್ಲ. ಮತ್ತೆ ಇನ್ನೊಂದು ಮಾತಾಡ್ತಾ ನಾವು ನಮ್ಮ ಆಟೋ ಚಾಲಕ ಮಾಲಕರನ್ನ ಮರ್ತಿರ್ತೀವಿ. ಎಲ್ಲಾ ಆಟೋ ಚಾಲಕ ಮಾಲಕರು ಕೂಡ ತಮ್ಮ ವಾಹನಗಳಲ್ಲಿ ತಮ್ಮ ಹಿಂದೂ ಭಾವನ, ನಮ್ಮ ಹಿರಾಬೆಲ್ ಆಟೋದವ್ರದ್ದು ಒಂದು ವಿಶೇಷ ಏನಂದ್ರೆ, ಏನೇ ಒಂದು ಸಮಸ್ಯೆ ಆದ್ರೆ ಪಟ್ಟ ಬಂದು ನಿಂತ್ಕೊಂಡು ಎಲ್ಲದನ್ನ ನಾವು ಹ್ಯಾಂಡಲ್ ಮಾಡೋದು. ಅಂದ್ರೆ ಮೊದಲನೇದು, ಯಾವುದೇ ಗ್ರಾಮಗಳಲ್ಲೂ ಮೊದಲನೇ ರಕ್ಷಕರು ಆಟೋದವರು. ಯಾವುದೇ ಗ್ರಾಮದ ಏನೇ ಸಮಸ್ಯೆಗಳಾದ್ರು ಮೊದಲು ಹೆಗಲು ಕೊಡೋದು ಬಂದು ಆಟೋದವರು. ಅದ್ರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಹಿರಾಬೆಲ್ ಆಟೋದವ್ರದ್ದು ಇನ್ನೊಂದು ವಿಶೇಷ ಅಂದ್ರೆ, ಯಾವುದೇ ಒಂದು ಸಮಸ್ಯೆಗಳಾಗ್ಲಿ, ಯಾವುದೇ ಒಂದು ಸಮಸ್ಯೆಗಳು ಅದು ಇದು ಅಂತಲ್ಲ, ಎಲ್ಲಾ ಸಮಸ್ಯೆ ಒಂದು, ಯಾರಿಗೆ ಆರೋಗ್ಯ ಸರಿ ಇಲ್ವಾ, ಮತ್ತೊಂದು ಏನೇ ಕಾರ್ಯಕ್ರಮಗಳ ಮೊದಲನೇದಾಗಿ ಬೀದಿಲಿ ಬುಕ್ ಇಟ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಕೊಡೋದು, ಏನೇ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದವರು. ಅವರೊಂದು ಮತ್ತೆ ಖಾಸಗಿ ವಾಹನ ಇಟ್ಕೊಂಡವ್ರು ಕೂಡ ಅಷ್ಟೇ, ಎಲ್ಲರೂ ಕೂಡ ಬರ್ತಾರೆ. ಅದ ಮೊದಲನೇದಾಗಿ ಹೆಜ್ಜೆ ಇಡಬೇಕಾದ ಯೋಚನೆ ಮಾಡೋದು ಇದೇ ಆಟೋದವರು. ಎಲ್ರು ಕೂಡ ಯಾರ್ಯಾರು ನಿಮ್ಗೇನ್ ಹೇಳ್ಬೇಕಂತ ಇಲ್ಲ, ಹಾಕಿ ಅಂತ ಹೇಳಿ ನೀವಾಗಿ ಹಾಕಿದೀರಾ, ತುಂಬಾ ಖುಷಿ. ಭಗವದ್ಧ್ವಜ ಹಾಕೋದು ತಪ್ಪು ಇಲ್ಲ, ನನ್ನ ಧರ್ಮನ ಪ್ರೀತಿಸೋದು ತಪ್ಪಿಲ್ಲ. ಯಾವ್ದು ಅವರ ಧರ್ಮ ಇದೆ, ನಾವು ಎಲ್ಲಿ ಹಿಂದೆ ಇಟ್ಟಾಗ್ತೀವಿ ಅಲ್ಲಿ ನಾವು ವಂಚನೆ ಆಗ್ತಾ ಇದ್ವಿ, ವಂಚಿತರಾಗ್ತೀವಿ. ನಾವು ಇದನ್ನ ತಪ್ಪು ಮಾಡ್ತಾ ಇದ್ವಿ. ನಾವು ಅದನ್ನ ಪ್ರೀತಿಸ್ಬೇಕು. ನೀವು ಯಾವುದೇ ಧರ್ಮದಲ್ಲಿ ಇರಿ, ನಿಮ್ಮ ಧರ್ಮನ ಪ್ರೀತಿಸಿ. ಅಲ್ಲಿ ಏನು ಆಗುವಂತದ್ದು ಏನಿಲ್ಲ. ಭಯ ಪಡ್ಕೊಂಡು ಕೂತ್ಕೊಂಡ್ರೆ ಏನು ಆಗೋದಿಲ್ಲ. ನಾವು ಸಮಾಜಕ್ಕೆ ಮುಖ ತೋರಿಸ್ಬೇಕಲ್ವಾ, ಹಾಗೆ. ಇದಿಷ್ಟು ನಮ್ಮ ಹಿಂದೂ ಸಮಾಜೋತ್ಸವ ಹಿರಾಬೆಲ್ನಲ್ಲಿ ನಡೆದಿರುವಂತ ಕಾರ್ಯಕ್ರಮ. ಇದ್ರ ಬಗ್ಗೆ ಇದಿಷ್ಟು ಮಾಹಿತಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹಾಗೆ ನಮ್ಗೆ ಒಂದಷ್ಟು ದಾನಿಗಳು ಬೇಕು. ಯಾಕಂದ್ರೆ ನಂಗೆ ಈಗ ನೋಡಿ ಅಲ್ಲಿ ವಿಡಿಯೋ ಜನ ಇಲ್ಲ, ವಿಡಿಯೋ ಜನ ಮಾಡ್ಕೊಳ್ತೀನಿ. ನಮ್ಗೆ ಇಕ್ವಿಪ್ಮೆಂಟ್ ಸ್ವಲ್ಪ ತೊಂದರೆ ಆಗಿದೆ. ನಾನ್ ದುಡ್ಡು ಹಾಕಿ ತಗೊಳ್ಬಹುದು, ಅಂದ್ರೆ ಕಾಸ್ಟ್ಲಿ ಆಗ್ತದೆ ಸ್ವಲ್ಪ ಎಲ್ಲ. ಗೊತ್ತು ನಿಮ್ಗೆ, ನಾನು ಬಾರಿ ಕಡುಬು ಬರ್ತಾನೆ ಅಂತ ಹೇಳಲ್ಲ, ಬಟ್ ಒಂದಷ್ಟು ಇಕ್ವಿಪ್ಮೆಂಟ್ ಗೆ ಹಣ ಹಾಕಕ್ ಹೆದರಿಕೆ ಆಗ್ತದೆ. ಯಾಕಂದ್ರೆ ಅಷ್ಟು ರೀಚ್ ಇಲ್ಲ. ನೋಡಿ, ಯಾರಾದ್ರೂ ದಾನಿಗಳಿದ್ರೆ, ನಮ್ ವಿಡಿಯೋ ಏನಾದ್ರು ಚೆನ್ನಾಗಿ ಬರ್ತಿದೆ ಅನ್ಸಿದ್ರೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ನಾನು ಹಿಂಗೆಲ್ಲ ಕಾಲಿಗೆ ಬಿದ್ದಾಗ ಕೇಳ್ಕೊಳಲ್ಲ, ಒಂದು ಹೇಳೋದಷ್ಟೇ. ಯಾರಾದ್ರೂ ಅಂತ ಆಸಕ್ತಿ ಇದ್ರೆ ಖಂಡಿತ ಮಾಡಿ, ತೊಂದ್ರೆ ಇಲ್ಲ. ಕೊನೆಯದಾಗಿ ನಾವು ಹೇಳುವಂತದ್ದು ಇಷ್ಟೇ, ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೇದಾಗ್ಲಿ. ಶೂನ್ಯ ನೆನಪುಗಳಂತ ಹೆಸರಿಟ್ಟಿದ್ವಿ ನಮ್ಮ ಚಾನಲ್ಗೆ. ನಮ್ಮಲ್ಲಿ ಶೂನ್ಯ ನೆನಪುಗಳಿಲ್ಲ, ಎಲ್ಲಾ ನೆನಪುಗಳನ್ನ ರಿಕವರ್ ಮಾಡುವಂತದ್ದು ನಮ್ಮ ಚಾನಲ್. ಮನೋರಂಜನೆ ಮತ್ತು ಮಾಹಿತಿ ಎರಡು ಒಟ್ಟಿಗೆ ಇರ್ತದೆ. ಬಾಳೆಹೊಳೆ ಜಾತ್ರೆ ನೋಡಿ, ಅದರಲ್ಲಿ ಮನೋರಂಜನೆನೂ ಇತ್ತು,
ಮಾಹಿತಿನೇ ಮಾಹಿತಿನೇ. ಎರಡು ಒಟ್ಟಿಗೆ ತಗೊಂಡು, ಯಾಕಂದ್ರೆ ಯೂಟ್ಯೂಬ್ ಈಗ ಕೆಲವರು ಹವ್ಯಾಸನೇ ಆಗಿದೆ. ಬೆಳಿಗ್ಗೆ ಅಡಿಗೆ ಮಾಡಿ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಹಿಡಿದು ರಾತ್ರಿ ಗಡಿ ಹೋಗೋ ತನಕ ಯೂಟ್ಯೂಬ್. ಕೆಲವೊಂದ್ ಜನ ಹೇಳ್ತಾರೆ ನೀನು ಡೈಲಿ ಬ್ಲಾಗ್ ಮಾಡು, ಡೈಲಿ ಮಾಡು. ಅಗತ್ಯ ಇಲ್ಲ. ಡೈಲಿ ನನ್ಗೆ ಮಾಡ್ಬೋದು, ನನ್ ಕಂಟೆಂಟ್ ನಾನು ಹೇಳಿದ್ನಲ್ಲ ಅವಾಗಲೇ 1000 ಇದೆ ತಲೆಯಲ್ಲಿ. ಬಟ್ ಏನ್ ಗೊತ್ತಾ, ಇಲ್ಲಿ ಊಟ ಮಾಡಿದೆ, ಅಲ್ಲಿ ಹೋಗಿ ತೊಳ್ಕೊಂಡೆ, ಅದ್ ಮಾಡಿದೆ, ನಮ್ಗೆ ಅದು ಜನಗಳಿಗೆ ಅದು ಅಗತ್ಯ ಇಲ್ಲ. ಈಗ ಒಂದಷ್ಟು ಅದೇ ಟ್ರೆಂಡ್ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾನ ಬಳಕೆ ಮಾಡೋ ವಿಧಾನದಲ್ಲಿ ಬಳಕೆ ಮಾಡಿದ್ರೆ ಸಮಸ್ಯೆ ಇಲ್ಲ, ಬಳಕೆ ಮಾಡೋ ವಿಧಾನ ದಿಕ್ ತಪ್ತು ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಈ ಮಾಮೂಲಿ ಯುವಕರದು ಈ ಕೆಲವ್ರದ್ದು ಮಾನಸಿಕತೆನೆ ಹೋಗ್ಬಿಟ್ಟಿದೆ. ಅಂದ್ರೆ ಫುಲ್ ಬ್ಲಾಂಕ್ ಅದಕ್ಕೆ ಈಗ 3 ದಿನಕ್ಕೊಂದು 4 ದಿನಕ್ಕೊಂದು ವಿಡಿಯೋ ಹಾಕಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಮತ್ತೆ ಅದು ಯೂಟ್ಯೂಬ್ ಅಲ್ಲಿ ರೀಚ್ ಕಡಿಮೆ ಸಿಗ್ತದೆ ಅನ್ನೋಂಥದ್ದು ನನ್ಗೆ ಗೊತ್ತು. ಮತ್ತೆ ಇನ್ನು ವರ್ಣನ ಮತ್ತೆ ಕೆಲವೊಂದು ಕಾರ್ಯಕ್ರಮಗಳ ಇನ್ನು ದುಡ್ಡು ತಗೊಂಡು ಹೋಗ್ತಾನೆ, ಅದ್ ಮಾಡ್ತಾನೆ, ಹಂಗಾಗಿ ಈ ಕಾರ್ಯಕ್ರಮ ಮಾಡ್ದಂತ ಅದೇನಿಲ್ಲ. ಇಲ್ಲಿಗೆ ನಾನು ಯಾರ ಹತ್ರನೂ ₹1 ತಗೊಂಡಿಲ್ಲ, ಯಾರಿಗೂ ಕೂಡ ನಾನು ಕೊಟ್ಟು ಇಲ್ಲ. ನೋಡು, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ. ಯಾಕಂದ್ರೆ ನೀನ್ ಯಾವ್ದು ನಿರೀಕ್ಷೆ ಇಟ್ಕೊಂಡಿಲ್ಲ, ಏನಾದ್ರು ಮಾಡ್ಬೇಕು ಅನ್ನೋದು ಮಾಡಿದ್ಯಾ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ನಮ್ಮ ಮರ್ಸನ್ಗೆಲ್ಲಿ ಕೂಡ ನಾಡಿದ್ದು ಭಾನುವಾರ ಎಲ್ಲರೂ ಒಟ್ಟಾಗಿ ಬನ್ನಿ. ಬಾಳೆಹೊಳೆಯಲ್ಲಿ ಮಧ್ಯಾಹ್ನ ಮೇಲೆ ಇದೆ, ಬಾಳೆಹೊಳೆಗೂ ಬನ್ನಿ. ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸುವಂತ ಎಲ್ಲರೂ ಕೈ ಜೋಡಿಸಿ. ಮರ್ಸನ್ಗೆ ನಮ್ಮ ಗ್ರಾಮ ಎಲ್ಲರೂ ಕೂಡ ನಿನ್ನೆ ಭಾನುವಾರ ಮಿಸ್ ಆದವರು ಕುಟುಂಬ ಸಮೇತರಾಗಿ ಬನ್ನಿ, ಅಲ್ಲಿಗೆ ನಾನು ಕೂಡ ಬರ್ತೀನಿ. ಎಲ್ಲರೂ ಒಟ್ಟಾಗಿ ಅದ್ದೂರಾಗಿ ನಡ್ಸ್ಕೊಳ್ಳೋಣ. ಏನಂತೀರ? ಜೈ ಹಿಂದ್. ಜೈ ಹಿಂದ್. ಥ್ಯಾಂಕ್ ಯು. ಚೆನ್ನಾಗೈತೆ ಮಾತಾಡಿದ್ವಿ. ಹಿಂದೂ ಸಮಾಜೋತ್ಸವ ನಮ್ಮ ಕಾರ್ಯಕ್ರಮ ಅಂತ ಹೇಳಿ ದೇಣಿಗೆ ನೀಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ವಂದನೆಯನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ